ಈ ಸೀರೆ ಬಂದ್ಬಿಟ್ಟು ಪ್ಯೂರ್ ಕೈಮಗ್ಗದ ಹ್ಯಾಂಡ್ಲೂಮ್ ಸ್ಯಾರೀಸ್, ಪ್ಯೂರ್ ರೇಷ್ಮೆ, ಪ್ಯೂರ್ ರೇಷ್ಮೆ ಕೈಮಗ್ಗದ ಸ್ಯಾರೀಸ್. ಇದು ಬೇಕಾದಂತಹ ಕಲರ್ಸ್ ಗಳನ್ನ ಸಹ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇದು ಬೆಂಗಳೂರಲ್ಲಿ ಶೋರೂಮ್ ಅಲ್ಲಿ ಬಂದು 21 ರಿಂದ 25,000 ತನಕ ಸೇಲ್ ಮಾಡ್ತಾರೆ. ನಮ್ಮ ನೇಕಾರಿಕೆಯಲ್ಲಿ 50% 12,500 ರೂಪಾಯಿಗೆ 600, 1,200 ತಿರಿ ಕೊಟ್ಟಾರೆ. ಸೀರೆ ಪಾಗಡಿ ಬಂದು 12,000 ಎಳೆ ಬರುತ್ತೆ. ಬಾರ್ಡರ್ ಅಲ್ಲಿ ಕಲರ್ ಆಗ್ಲಿ ಅಷ್ಟು ಬ್ರೈಟ್ನೆಸ್, ಒರಿಜಿನಾಲಿಟಿ ಪ್ಯೂರ್ ಅಲ್ಲೇ ಬರೋದು. ಕೈಮಗ್ಗದ ಒಂದು ರೇಷ್ಮೆ ಸೀರೆ ಕೈ ತಲುಪುವಷ್ಟೊತ್ತಿಗೆ 15,000 ರೂಪಾಯಿ ಆಗುತ್ತೆ. ನಮ್ಮಲ್ಲಿ ನೇಕಾರಿಕೆಯಲ್ಲಿ ನಿಮ್ಗೆ 9,500 ರೂಪಾಯಿಗೆ ನೇರವಾಗಿ ಮಾರಾಟ ಮಾಡ್ಕೊಡ್ತೀವಿ. ಉಡ್ಸೋರ್ಗೆ ಕಮ್ಮಿ ಪ್ರೈಸ್ ನಲ್ಲಿ ನೋಡ್ತಿರ್ತಾರೆ, 1,000 ರೂಪಾಯಿ 1,500 ರೇಂಜ್ ನಲ್ಲಿ 500 ರೂಪಾಯಿ ರೇಟ್ ನಲ್ಲಿ, ಆ ತರ ರೇಟ್ ನಲ್ಲೂ ಸಹ ನಮ್ಮಲ್ಲಿ ಸೀರೆಗಳು ದೊರೆತವೆ. ಶೋರೂಮ್ ಪ್ರೈಸ್ ಬಂದಿದ್ದು 45,000 ರೂಪಾಯಿ ಆಗುತ್ತೆ. ನಾವು ನೇಕಾರಿಕೆಯಲ್ಲಿ ನಿಮ್ಗೆ ನೇರವಾಗಿ ಬರೋದ್ರಿಂದ 25,000 ರೂಪಾಯಿ ಮಾಡಿ ಕೊಡ್ತೇವೆ. ಈ ಸೀರೆ ಉತ್ಪಾದನೆ ಮಾಡಕ್ಕೆ 15 ದಿವಸ ಬೇಕು. ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಇದು ಮೊಮ್ಮಕ್ಕಳಲ್ಲ, ನಮ್ಗೆ ಲಾಸ್ಟ್. ಹೌದಾ? ಅಷ್ಟು. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಪ್ರಧಾನ ಮಂತ್ರಿ ಅವರು ಒಂದ್ ಮಾತನ್ನ ಹೇಳಿದ್ರು ನೋಡ್ರಿ. ಏನು, ಸ್ವದೇಶಿ ಉತ್ಪನ್ನಗಳನ್ನ ಹೆಚ್ಚೆಚ್ಚು ಬಳಸ್ರಿ, ಅಂದ್ರೆ ಸ್ವದೇಶಿ ಉತ್ಪನ್ನಗಳಿಗೆ ಆದ್ಯತೆ ಕೊಡ್ರಿ ಅಂತ ಒಂದ್ ಮಾತು ಹೇಳಿದ್ರು. ಇವತ್ತು ನಾ ಬಂದಿನಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಲ್ಲೂರು ಅಂತ ಒಂದು ಗ್ರಾಮ. ಈ ಗ್ರಾಮದ ವಿಶೇಷತೆ ಏನಂತಂದ್ರಿ, ಆಸ್ ಪರ್ ದ ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರ ಈ ಊರಾಗ ಒಂದಾನೊಂದು ಕಾಲದೊಳಗ 3,000 ಮನೆಗಳು ಈ ವೇವಿಂಗ್ ಅಂದ್ರೆ ಮಗ್ಗ ಇದ್ವಲ್ರಿ, ಸೀರೆ ನೆನೆಯುವಂತ ಕೆಲಸಗಳನ್ನ ಮಾಡ್ತಾ ಇದ್ವು ಅಂತೇಳಿ. ಈಗ್ಲೂ ಕೂಡ ಕಲ್ಲೂರು ಅಂತಂದ್ರ ಅದು ಅದಕ್ಕ ಫೇಮಸ್. ಸೀರೆ ನೇಯ್ಗೆ ಇಲ್ಲೇ ನೇಯ್ಗೆ ಮಾಡ್ತಾರ, ಮತ್ತೆ ಇಲ್ಲೇ ಮಾರಾಟನು ಮಾಡ್ತಾರ. ಆ ಊರಿಗೆ ನಾ ಬಂದಿನಿ. ಇಲ್ಲಿ ತುಂಬಾ ಅದಾವ್ರಿ. ಅದ್ರಾಗ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ನಾನು ಇವತ್ತು ಒಬ್ಬರನ್ನ ಮಾತಾಡಿಸ್ತೀನಿ. ಆ ಪ್ರೊಸೆಸ್ ಅನ್ನ ತಿಳ್ಕೊತೀನಿ, ಹೆಂಗೆಲ್ಲ ಮಾರಾಟ ಹೋಗಲ್ಲ ಆಗ್ತವ ನೋಡೋಣ. ಈಗ ನನ್ನ ಜೊತೆ ಇದ್ದಾರೆ ಕಲ್ಲೂರಿನ ನೇಕಾರರಾದಂತಹ ಮಂಜುನಾಥ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಏನು ನಿಮ್ಮೂರಿನ ವಿಶೇಷತೆ? ನಮ್ಮೂರು ನೇಕಾರಿಕೆ ಮಾಡ್ಕೊಂಡ್ ಬಂದಿದ್ದೆ ತಲಾಂತರದಿಂದ. ನಮ್ಮ ಊರಿನಲ್ಲಿ ರೇಷ್ಮೆ ಸೀರೆ ಮತ್ತು ಪವರ್ಲೂಮ್ ಸ್ಯಾರಿಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಇಲ್ಲಿ ನಮ್ದೇ ತಯಾರಿಕೆ ಓನ್ ಪ್ರಾಡಕ್ಟ್ ಗಳು ಇಲ್ಲಿಂದನೇ ಉತ್ಪಾದನೆ ಮಾಡ್ತೀವಿ, ಇಲ್ಲೇ ಮಾರಾಟ ಮಾಡ್ತಾ ಇದೀವಿ. ಇಲ್ಲಿಂದ ಉತ್ಪಾದನೆ ಆದ ಸಹ ಹೊರಗಡೆನೂ ಸಹ ಬೆಂಗಳೂರು, ಹಾಸನ, ಮೈಸೂರು ಈ ತರ ಕಡೆ ಎಲ್ಲ ಕಳಿಸ್ಕೊಡ್ತಾ ಇದೀವಿ. ಮತ್ತೆ ಇಲ್ಲಿ ಉತ್ಪಾದನೆ ನಾವು ನೇರವಾಗಿ ಉತ್ಪಾದನೆ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ. ಮಂಜುನಾಥ್ ಅವ್ರದೇ ಒಂದ್ ಮಗ್ಗ ಇದೆ ಅಂತೆ. ಹೆಂಗೆಲ್ಲ ಏನೇನ್ ಡೆವಲಪ್ಮೆಂಟ್ ಆಗ್ಯಾವು, ಹಿಂದ್ ಹೆಂಗಿತ್ತು, ಈಗ ಹೆಂಗಿತ್ತು ಎಲ್ಲಾನು ಡಿಸ್ಕಷನ್ ಮಾಡಿ. ನೋಡ್ರಿ ಸರ್, ಹೋಗೋಣ ಬನ್ನಿ ಸರ್. ಸರ್, ಇದು ಮನೆ ಕಮ್ ಮಗ್ಗನ ಸರ್? ಇದು ಹೌದು ಸರ್. ನೋಡಿ, ಇದು ಬಂದ್ಬಿಟ್ಟು ರಾ ಮೆಟೀರಿಯಲ್. ಈ ಸೀರೆ ನೇಯ್ಯಕ್ ಬೇಕಾದಂತಹ ನೂಲು ಇದು ರಾ ಮೆಟೀರಿಯಲ್. ನೋಡಿ, ಇದು ಬಂದು ಜರಿ. ಈ ಕೋನು ಮತ್ತು ಜರಿ ಇದನ್ನೆಲ್ಲ ನಾವು ಮಗ್ಗಕ್ಕೆ ಹಿಂಪಡಿಸಿ ಸೀರೆ ಉತ್ಪಾದನೆ ಮಾಡ್ತಾ ಇದೀವಿ. ಇದನ್ನ ಹೇಗೆ ಉತ್ಪಾದನೆ ಮಾಡ್ತೀವಿ ಅನ್ನೋದು ತೋರಿಸ್ಕೊಡ್ತೀನಿ, ಬನ್ನಿ. ಇದು ಪವರ್ಲೂಮ್ಸ್ ಮಗ್ಗ. ಈ ಮಗ್ಗ ನೋಡಿ, ಇದು ಸೀರೆ ತಯಾರು ಮಾಡೋದು ಪವರ್ಲೂಮ್ಸ್ ಮಗ್ಗದಲ್ಲಿ ನಾವು ಪ್ರತಿಯೊಂದು ಸಹ ಈಗ ಲಾಳಿ, ಸೀರೆ ತಯಾರು ಮಾಡಕ್ ಬೇಕಾದಂತಹ ಲಾಳಿ, ಈ ಲಾಳಿ ಮುಖಾಂತರ ನಾವು ಈ ನಿಮ್ಗೆ ಒಂದು ಕಚ್ಚಾ ಮೆಟೀರಿಯಲ್ ತೋರಿಸಿದ್ನಲ್ಲ, ಅದನ್ನ ಈ ತರ ಕಂಟಿಗೆಯಾಗಿ ನಾವು ಮಾಡ್ಕೊಂತೀವಿ. ಈ ಕಂಟಿಗೆ ಮುಖಾಂತರ ಈ ಲಾಳಿಗೆ ಹಾಕೊಂಡು ಉತ್ಪಾದನೆ ಮಾಡ್ತೀವಿ. ಇದು ಬಂದು ವಾರ್ಪು. ಈ ರೋಲ್ ಮಾಡ್ಕೊಂತೀವಿ ಈ ತರ. ಈ ಒಂದು ರೋಲ್ ಒಂದು 60 ಸೀರೆ ಬರ್ತದೆ. ಒಂದು ರೋಲಿನಲ್ಲಿ 60 ಸೀರೆ ಬರ್ತದೆ. ಎರಡೆರಡು ಸೀರೆ ಒಂದೊಂದು ಕಲರ್ ಮಾಡಿಸ್ಕೊಂಡಿರ್ತೀವಿ. ಈ ರೋಲ್ ಅಲ್ಲಿ ಕಮ್ಮಿ ಇದ್ರೂ ನಿಮ್ಗೆ 10 ಕಲರ್ಸ್ ಬರುತ್ತೆ. 2 ಸೀರೆಗೆ ಒಂದ್ಸಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಒಂದು ದಿವಸಕ್ಕೆ ಈ ಕರೆಂಟಿನ ಪ್ರಾಬ್ಲಮ್ ಇರೋದ್ರಿಂದ ಒಂದ್ ಸೀರೆ ಬರ್ತದೆ. ಒಂದ್ ದಿನಕ್ಕೆ ಬರೀ ಒಂದೇ ಸೀರೆ. ಕರೆಂಟ್ ತುಂಬಾ ಪ್ರಾಬ್ಲಮ್ ಇದೆ. ಮೊದ್ಲೆಲ್ಲ 2 ಸೀರೆ ಬರ್ತಿತ್ತು, ಇವಾಗ ಕರೆಂಟ್ ಇಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಸೀರೆ ಉತ್ಪಾದನೆ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ. ಇದು 6.25 ಮೀಟರ್ ಸೀರೆ ಬರ್ತದೆ. 6.25 ಮೀಟರ್ ಸೀರೆ ಬರುತ್ತೆ. ಇದು 5.25 ಮೀಟರ್ ಸೀರೆ ಬರುತ್ತೆ. ಮತ್ತೆ 90 ಸೆಂಟಿಮೀಟರ್ ಬ್ಲೌಸ್ ಬರುತ್ತೆ. ಹೌದು. ಇಷ್ಟು ನಾವು ಪ್ರೊಸೆಸಿಂಗ್ ಮುಖಾಂತರ ಸೀರೆ ತೆಗೆದು ಇದನ್ನ ಕಚ್ಚಾ ಸೀರೆಯಾಗಿ ಬೇರ್ಪಡಿಸಿ ಮತ್ತೆ ಪಾಲಿಶ್ ಕಳಿಸ್ತೀವಿ. ಬನ್ನಿ. ಇದರಿಂದ ಕಚ್ಚಾ ಆಗಿ ಉತ್ಪಾದನೆ ಆದ್ಮೇಲೆ ಇದನ್ನ ಬೆಂಗಳೂರಿಗೆ ಪಾಲಿಶ್ ಕಳಿಸ್ತೀವಿ. ಮತ್ತೆ ಈ ಪ್ರೊಸೆಸ್ ಪ್ರಕಾರ ಪಾಲಿಶ್ ಇಂದ ಬಂದಂತ ಸೀರೆನ ಈ ರೀತಿ ಫಿನಿಶಿಂಗ್ ಆಗಿ ಬರುತ್ತೆ, ಗ್ರಾಹಕರ ಕೈಗೆ ತಯಾರಾಗುತ್ತೆ.
ಸರ್ ಈ ತರ ಡಿಸೈನ್ ಇದ್ದೆಲ್ಲ ಹೆಂಗ್ ಮಾಡ್ತೀರಾ? ಈ ಡಿಸೈನ್ಸ್ ಎಲ್ಲ ಇದೆಲ್ಲ ಬೆಂಗಳೂರಿಂದನೇ ನಾವು ಮಾಡಿಸ್ಕೊಂಡ್ ಬರ್ಬೇಕು. ಹಾ ಇಲ್ಲಿ ನಮ್ಮೂರಲ್ಲಿ ಟೆಕ್ನಾಲಜಿ ಅಷ್ಟೊಂದು ಬೆಳೆದಿಲ್ಲ, ಡಿಸೈನ್ ಟೆಕ್ನಾಲಜಿ ಬೆಳೆದಿಲ್ಲ. ಹಾ ಈ ತರ ಟೆಕ್ನಾಲಜಿಗಳನ್ನೆಲ್ಲ ನಾವು ಬೆಂಗಳೂರಲ್ಲಿ ತಯಾರು ಮಾಡಿಸ್ಕೊಂಡ್ ಬಂದು ಹಾ ಬನ್ನಿ ಪಂಚಿಂಗ್ ಕಾರ್ಡು ಓಕೆ ಈ ತರ ಡಿಸೈನ್ಸ್ ಗಳನ್ನೆಲ್ಲ ಬೆಂಗಳೂರಲ್ಲ ರೆಡಿ ಮಾಡಿಸ್ಕೊಂಡ್ ಬಂದು ಹಾ ಯಾವ ತರ ಡಿಸೈನ್ಸ್ ಗಳು ಬೇಕು, ಜನಗಳಿಗೆ ಯಾವ ರೀತಿ ಡಿಸೈನ್ಸ್ ಗಳು ಬೇಕಾಗುತ್ತೆ ಆ ರೀತಿ ನಾವು ರೆಡಿ ಮಾಡಿಸ್ಕೊಂಡ್ ಬಂದು ಮಗ್ಗಕ್ಕೆ ಹಾಕಿ ಹಾ ಉತ್ಪಾದನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಮಾಡಿದೀರಾ ಯಾವ್ದಾರ? ಹೌದು ನೋಡಿ ಇದೆಲ್ಲ ಡಿಸೈನ್ಸ್ ಗಳು. ಈ ನಮ್ಗೆ ಪ್ರೊಸೆಸರ್ ಜನಗಳಿಗೆ ಯಾವ ರೀತಿ ಡಿಸೈನ್ ಬೇಕಾಗುತ್ತೆ ಹಾ ಆ ರೀತಿ ಡಿಸೈನ್ ಗಳನ್ನ ರೆಡಿ ಮಾಡ್ಕೊಂಡು ಮಗ್ಗಕ್ಕೆ ಹಾಕೊಂಡು ಡಿಸೈನ್ ತೆಗಿಬೇಕಾಗುತ್ತೆ. ಸರ್ ಹಿಂದೆ ಹೆಂಗಿತ್ತು ಈ ಸಿಸ್ಟಮ್? ಸರ್ ಮೊದಲು ಈ ಸಿಸ್ಟಮ್ ಇರ್ಲಿಲ್ಲ. ಹಾ ಗುಂಡಿ ಮಗ್ಗ ಅಂತ ಇತ್ತು, ಕೈ ಮಗ್ಗ, ಹಾ. ಹ್ಯಾಂಡ್ಲೂಮ್ ಇತ್ತು. ಹಾ. ಅದ್ರಲ್ಲೆಲ್ಲ ಒಂದ್ ಸೀರೆ ತಯಾರು ಮಾಡೋದಕ್ಕೆ 1 ವಾರ ಬೇಕಾಗಿತ್ತು. ಒಂದ್ ಚಿರತೆ ತಯಾರು ಒಂದ್ ವಾರ. ಮಾಡೋದಕ್ಕೆ 1 ವಾರ. ಹಾ ಅವಾಗ ಜನ ಅಪ್ಡೇಟ್ ಆಗಕ್ ಶುರು ಹಚ್ಕೊಂಡ್ರು. ಹಾ ಒಂದ್ ಸೀರೆ ವಾರವೆಲ್ಲ ನೇಯ್ಕೊಂಡ್ ಕುತ್ಕೊಂಡ್ರೆ ಜೀವನ ಹೇಗ್ ನಡೆಯುತ್ತೆ? ಹಾ. ಆದ್ರಿಂದ ಟೆಕ್ನಾಲಜಿ ಚೇಂಜ್ ಆಗಿ ಪವರ್ ಲೂಮ್ಸ್ ಬದಲಾವಣೆ ಆಗಿದೀವಿ. ಹಾ. ಇದು ಮೊದಲೆಲ್ಲ ಇದು ಕರೆಂಟ್ ಕರೆಕ್ಟ್ ಆಗಿದ್ರೆ ಹಾ. ದಿಸಕ್ಕೆ 2 ಸೀರೆ ಬರುತ್ತೆ. ಹಾ. ಕರೆಂಟ್ ತೊಂದರೆ ಇರೋದ್ರಿಂದ ದಿಸಕ್ಕೆ 1 ಸೀರೆ ಬರ್ತಾ ಇರೋದು ಸರ್. ಇವಾಗ ಓ ನೋಡಿ ಇದೆಲ್ಲ ತುಂಬಾ ಟ್ರೆಡಿಷನಲ್ ಕಲರ್ಸ್ಗಳು, ಇವಾಗ ಇನ್ನ ಟ್ರೆಂಡಿಂಗ್ ಕಲರ್ಸ್ಗಳು. ನೋಡಿ ಈ ತರ 2 ಸೀರೆಗೂ ಕಲರ್ ಚೇಂಜ್ ಆಗ್ತಾ ಬರ್ತದೆ. ನೀವು ಈ ತರ ಪಾಲಿಶ್ಗೆ ಬೆಂಗಳೂರಿಗೆ ಕಳ್ಸೋದಕ್ಕಿಂತ ಇಷ್ಟೊಂದು ಏನು ನೇಯ್ಗೆಗಳಿದಾವಲ್ಲ, ಹಾ. ನಿಮ್ಮೂರಲ್ಲಿ ಯಾಕೆ ಮಾಡ್ಕೋಬಾರ್ದು? ನಮ್ಮೂರಲ್ಲಿ ಸರ್ ಅದಕ್ಕೆ ಪರ್ಮಿಷನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳುತ್ತೆ ಸರ್. ಹಾ. ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ಆ ಇನ್ವೆಸ್ಟ್ಮೆಂಟ್ ಸರ್ಕಾರದಿಂದ ನಮ್ಗೆ ಯಾವ ರೀತಿ ಹಾ. ಲೋನ್ ಆಗ್ಲಿ ಅನುಕೂಲ ಆಗ್ಲಿ ಮಾಡ್ಕೊಟ್ಟಿಲ್ಲ. ಆದ್ರಿಂದ ನಾವು ನಮ್ ಕೈಲಿ ಎಡಕ ಎಷ್ಟಾಗುತ್ತೆ ಅಷ್ಟ್ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದೀವಿ. ಸರ್ ಇದು ಮಾರಾಟ ಅದೆಲ್ಲ ಹೆಂಗೆ ಈಗ? ಸರ್ ನಮ್ದು ಮಾರಾಟ ಅಂದ್ರೆ ಈಗ ಬೆಂಗಳೂರುಗಳಲ್ಲಿ ಶೋರೂಮ್ಗಳಲ್ಲಿ ಈ ಸೀರೆಗಳನ್ನೆಲ್ಲ 3 ರಿಂದ 3.5 ಸಾವಿರ ರೂಪಾಯಿ ಮಾರ್ತಾರೆ. ಓಕೆ ನಮ್ಮಲ್ಲಿ ನೇಕಾರರಿಂದ ನೇರ ಮಾರಾಟ ಇರೋದ್ರಿಂದ 1500 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದೆಲ್ಲ ಒಂದು ಪ್ರಾಡಕ್ಟ್ ಗಳು ನಮ್ ಕಡೆ 100-200 ಸೀರೆ ಪ್ರಾಡಕ್ಟ್ ಬರುತ್ತೆ. ಹಾ. ಅಷ್ಟೊಂದು ಸೀರೆ ಇಲ್ಲಿ ಸೇಲ್ ಆಗೋದಿಲ್ಲ. ಹಾ. ಅದರಿಂದ ನಾವು ಬೆಂಗಳೂರಿಗೆ ಮತ್ತೆ ಮೈಸೂರು, ಹಾಸನ ಈ ಕಡೆ ಎಲ್ಲ ಮಾರಾಟ ಮಾಡ್ತಾ ಇದ್ದೀವಿ. ಅಂಗಡಿಗಳಿಗೆ ಸಪ್ಲೈ ಮಾಡ್ತೀವಿ. ನೇರವಾಗಿ ಕಸ್ಟಮರ್ಸ್ ಗಳ ಮಧ್ಯಗಳಿಗೆ ಬೇಕಂದ್ರೆ ಬರ್ತಾರೆ, ನೇರವಾಗಿ ಖರೀದಿ ಮಾಡ್ತಾರೆ. ಅವರಿಗೆ ತುಂಬಾ ರೀಸನಬಲ್ ರೇಟ್ ಅಲ್ಲಿ ಕೊಡ್ತೀವಿ. ಸಿಗುತ್ತೆ. ಹೌದು. ಇದು ಹೇಳಿ ಸರ್. ಇದು ಆರ್ಟ್ ಸಿಲ್ಕ್ ಸ್ಯಾರೀಸ್ ಅಂತ, ರೇಷಮ್ ಸ್ಯಾರೀಸ್ ಅಂತ ಇದು. ಹಾ. ಇದು ಬಂದ್ಬಿಟ್ಟು 1 ಸೀರೆ ತಯಾರು ಮಾಡೋದಕ್ಕೆ ಒಂದೇ ದಿವಸಕ್ಕೆ 1 ಸೀರೆನೂ ಆಗುತ್ತೆ, ಕರೆಂಟ್ ಇದ್ರೆ 2 ಸೀರೆನೂ ಆಗುತ್ತೆ. ಬಟ್ ಈ ಸೀರೆ ಆಗಲ್ಲ. ಈ ಸೀರೆ ಬಂದ್ಬಿಟ್ಟು ಪ್ಯೂರ್ ಕೈಮಗ್ಗದ ಹ್ಯಾಂಡ್ಲೂಮ್ ಸ್ಯಾರೀಸ್, ಪ್ಯೂರ್ ರೇಷ್ಮೆ, ಪ್ಯೂರ್ ರೇಷ್ಮೆ ಕೈಮಗ್ಗದ ಸ್ಯಾರೀಸ್. ಇದು ಉತ್ಪಾದನೆ ಮಾಡೋದಕ್ಕೆ 1 ಸೀರೆಗೆ 1 ವಾರ ಆಗುತ್ತೆ. 1 ವಾರ ಬೇಕು? ಹೌದು. ಒಬ್ಬ ವ್ಯಕ್ತಿ ಇದೊಂದು ಸೀರೆ ಉತ್ಪಾದನೆ ಮಾಡಕ್ಕೆ 1 ವಾರ ಆಗುತ್ತೆ. ಈ ಸೀರೆ ಪೂರ್ತಿ ಅಪ್ಪಟ ರೇಷ್ಮೆ ಆಗಿರುತ್ತೆ. ಈ ಸೀರೆನ ಉತ್ಪಾದನೆ ಮಾಡೋದಕ್ಕೆ 1 ವಾರ ಆಗೋದ್ರಿಂದ ಇದು ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ, ಕೈಯಿಂದನೇ ನೇಯ್ದಿರೋದ್ರಿಂದ. ಒಮ್ಮೆ ನೀವೇ ನೋಡಿ, ಅಲ್ಲಿಂದೊಂದು ಸೀರೆ ನೋಡಿ, ತುಂಬಾ ಇದು ಮದುವೆ ಹೆಣ್ಣಿಗೆ ರಿಸೆಪ್ಷನ್ ಗೆ ಆಗ್ಲಿ, ಒಂದು ದೊಡ್ಡ ಫಂಕ್ಷನ್ ಗಳಿಗೆ ವೇರ್ ಮಾಡೋದಿಕ್ಕೆ ಹೆಣ್ಮಕ್ಳು ತಗೋತಾರೆ. ಈ ತರ ಕಲರ್ಸ್ ಬರುತ್ತೆ. ಕಲರ್ಸ್ ಮೇಲೆ ಈ ತರ ಕಸ್ಟಮರ್ ಬೇಕಾದಂತಹ ಕಲರ್ಸ್ ಗಳನ್ನ ಸಹ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅವ್ರಿಗೆ ಯಾವ ರೀತಿ ಕಲರ್ ಬೇಕಾಗುತ್ತೆ, ಅವ್ರಿಗೆ ಯಾವ ರೀತಿ ಸೀರೆ ಉಟ್ಕೊಂಡ್ರೆ ಗೆಟಪ್ ಆಗಿರುತ್ತೆ, ಅದೇ ರೀತಿ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಅಂತಂದ್ರೆ ನೀವು ಅದಕ್ಕೆ ಎಷ್ಟು ಟೈಮು ಅಥವಾ ಕೈಮಗ್ಗದ ಸೀರೆಗಾದ್ರೆ ಅವ್ರು ಹೇಳಿದ ಕಲರ್ ಬೇಕು ಅಂದ್ರೆ ನಾವು ಅದು ಕಲರ್ನ ರೇಷ್ಮೆನ ಬಣ್ಣ ಮಾಡಿಸಿ ಮತ್ತೆ ನೇಯ್ಗೆ ಮಾಡಿ ಕೊಡೋದ್ರಿಂದ 1 ತಿಂಗಳಾರು ಟೈಮ್, 20 ದಿವಸನಾರು ಕಾಲಾವಕಾಶ ಬೇಕೇ ಬೇಕು. ಮಿನಿಮಮ್ 20 ದಿವಸ ಕಲರ್ ಇಂದ ಮಾಡಿ ಪ್ರೊಸೆಸ್ ಮಾಡಿ ನೇಯ್ಗೆ ಮಾಡಿ ಸೀರೆ ಅವ್ರ ಕೈ ತಲುಪಿಸೋಷ್ಟಕ್ಕೆ 20 ದಿವಸ ಬೇಕೇ ಬೇಕು. ಇದು ನಮ್ಮಲ್ಲಿರಂತಹ ಕಲರ್ ಸೆಲೆಕ್ಷನ್ ಮಾಡ್ತೀನಿ ಅಂದ್ರೆ ಹಂಗೆ ಬಂದು ತಗೊಂಡ್ ಹೋಗ್ಬೋದು. ಯಾವ್ದು ರೆಡಿ ಇರುತ್ತೋ ಅದು. ಹೌದು, ರೆಡಿ ಇರುತ್ತೆ, ಅದು ಕೊಟ್ಟೆ ಕೊಡ್ತೀವಿ. ಅದ್ರ ನಮ್ಮಲ್ಲಿ ಮಿನಿಮಮ್ ಒಂದು 200 ಸ್ಯಾರೀಸ್ ಇದು ರೆಡಿ ಇದ್ದೇ ಇರುತ್ತೆ. ಕಸ್ಟಮರ್ ಗೆ 99% ಒಪ್ಪಂತ ಕಲರ್ಗಳನ್ನ ನಾವು ರೆಡಿ ಮಾಡಿ ಮಡಗಿರ್ತೀವಿ. ಸೊ ಅದ್ರ ಹೊರತಾಗಿ ಇನ್ನ ಬೇಕು ಅಂತಂದ್ರೆ ನಾವು ಕಸ್ಟಮೈಸ್ ಮಾಡಿಸ್ಕೊಡ್ತೀವಿ. ಸ್ವಲ್ಪ ಟೈಮ್ ಆಗುತ್ತೆ. ಹೌದೌದು. ಒಂದು ರೇಷ್ಮೆ ಸೀರೆ ಅಂದಾಜು ಎಷ್ಟು ಆಗ್ಬೋದು? ನೋಡಿ, ಇದು ಬಂದ್ಬಿಟ್ಟು ಮದ್ವೆ ಹೆಣ್ಣಿಗೆ ರಿಸೆಪ್ಷನ್ ಸೀರೆಗೆ ಅಂತ ಹೇಳಿ ಪರ್ಚೇಸ್ ಮಾಡ್ತಾರೆ. ಇದು ಬೆಂಗಳೂರಲ್ಲಿ ಶೋರೂಮ್ ಅಲ್ಲಿ ಬಂದು 21 ರಿಂದ 25 ಸಾವಿರ ತನಕ ಸೇಲ್ ಮಾಡ್ತಾರೆ. ನಮ್ಮ ನೇಕಾರಿಕೆಯಲ್ಲಿ 50% 12,500 ರೂಪಾಯಿಗೆ ಕೊಟ್ಬಿಡ್ತೀವಿ. ಅಂದ್ರೆ ನಿಮಗೆ ಒಂಚೂರು ನೇರವಾಗಿ ಮಾರಾಟ ಆಗುತ್ತೆ. ಟ್ರಾನ್ಸ್ಪೋರ್ಟೇಶನ್, ಮಳಿಗೆ ಅದೆಲ್ಲ ಸೇರಿ ಅಷ್ಟಾಗುತ್ತೆ. ನಮ್ಮ ನೇಕಾರ ಹತ್ರನೇ ನೇರವಾಗಿ ಬಂದು ಸೀರೆ ಪರ್ಚೇಸ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ತುಂಬಾ ಕಡಿಮೆಯಲ್ಲಿ ಕೊಡ್ತಾ ಇದೀವಿ. ಇಡೀ ಊರ್ ಕೆಲಸನೇ ನೇಯ್ಗೆ ಮಾಡುವಂತದ್ದು. ಹೌದೌದು, ತುಂಬಾ ಅದ್ಭುತವಾಗೈತಿ. ಇಲ್ಲ ತೋರಿಸ್ಬಿಡ್ತೀವಿ. ಇಲ್ಲೊಂದೆರಡು ಇದೆ, ಬರ್ರಿ ನೋಡೋಣ. ಇನ್ನೊಂದೆರಡು ಕೆಲ ಕರ್ಕೊಂಡು ಹೋಗ್ತಿದ್ದಾರೆ.
ಈಗ ಅಲ್ಲಿ ನೋಡಿದ್ರಲ್ಲ, ಸರಿ. ಹಾ. ಒಂದ್ ಮಗಕ್ಕೆ ಒಂದು ಡಿಸೈನ್ ಮಾಡ್ತೇವೆ. ಹಾ. ಇಲ್ಲಿ ನೋಡಿ ಈ ಮಗದಲ್ಲಿ ಈ ತರ ಡಿಸೈನ್ಸ್ ಬರ್ತಿದೆ. ಹಾ. ಇದೆಲ್ಲ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಡಿಸೈನ್ಸ್ ಗಳು. ಹಾ. ಈ ಮಗಕ್ಕೆ ಒಂಥರ ಡಿಸೈನ್ ಮಾಡಿಸಿರ್ತೀವಿ. ಹಾ. ಈ ಮಗಕ್ಕೆ ಅನ್ನತ್ರ ಒಂಥರ ಡಿಸೈನ್ ಮಾಡಿರ್ತೀವಿ. ಹಾ. ಬನ್ನಿ ಇಲ್ಲಿ ಬನ್ನಿ ನೋಡಿ, ಈ ತರ ಕಸ್ಟಮರ್ಗೆ ಯಾವ ರೀತಿ ಡಿಸೈನ್ಸ್ ಗಳು ಸೇರಬೇಕು ಹಾ. ಆ ರೀತಿ ಉತ್ಪಾದನೆ ಮಾಡ್ತೀವಿ. ಇದು ಜಾಕಾರ್ಡ್ ಅಂತ ಬರುತ್ತೆ, ಹಾ. ಚೈನ್ ಜಾಕಾರ್ಡ್. ಹಾ. ಇದರಲ್ಲಿ ಡಿಸೈನ್ಸ್ ಗಳನ್ನ ನಮ್ಗೆ ಯಾವ ರೀತಿ ಬೇಕು ಆ ತರ ದಾರಗಳನ್ನ ಕಟ್ಕೊಂಡು ಹಾ. ಪ್ರತಿ ಒಂದ್ ಎಳೆಗೂ ಒಂದು ದಾರ ಇರುತ್ತದೆ. ಒಂದೊಂದ್ ದಾರ. ಪ್ರತಿ ಎಳೆಗೂ ಒಂದು ದಾರ ಇರುತ್ತೆ. ಹಾ. ಒಂದು ಎಳೆ ದಾರ ಹೋದ್ರು ಇಲ್ಲಿ ಗೀರ್ ಬರುತ್ತೆ. ಅದನ್ನ ನಾವು ಸರಿಪಡಿಸ್ಕೊಂಡೆ ಸಹ ನೇಯ್ಗೆ ಮಾಡ್ಬೇಕಾಗುತ್ತೆ. ಹಾ, ಹಾ, ಹಾ. ಈ ಡಿಸೈನ್ಸ್ ಕಾರ್ಡ್ ಮುಖಾಂತರ ಡಿಸೈನ್ ಮಾಡ್ಕೊಂಡು ಸೀರೆ ಉತ್ಪಾದನೆ ಮಾಡ್ಬೇಕಾಗುತ್ತೆ. ಸೊ ಮ್ಯಾನ್ ಮೇಡ್ ಆಗ್ಲಿ ಮಷಿನ್ ಮೇಡ್ ಆಗ್ಲಿ, ಇಲ್ಲಿ ಸ್ಕಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹೌದೌದು. ಯಾಕಂದ್ರೆ ಅವ್ರು ಹೇಳಿದ ಪ್ರಕಾರ ಇಲ್ಲಿ ಇಷ್ಟೊಂದು ಎಳೆ ಇರ್ತಾವಲ್ರಿ, ಒಂದೇ ಒಂದು ಎಳೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಔಟ್ಪುಟ್ ಡ್ಯಾಮೇಜ್ ತರ ಸಾರಿ ಡ್ಯಾಮೇಜ್ ಬರುತ್ತೆ. ಅದನ್ನ ಪ್ರತಿಯೊಂದು ಸಹ ನಾವು ಕ್ಲೀನ್ ಆಗಿ 10,000 ಎಳೆ. ಹೌದು, ಲೆಕ್ಕ ಹಾಕೊಳ್ಳಿ ಮನುಷ್ಯನಿಗೆ ಎಷ್ಟು ಜರಿ ಬಂದು 600, 1200 ಜರಿ ಎಳೆ. ಜರಿ ಎಳೆ. ಬಾರ್ಡರ್ ಎಳೆ 1200 ಬರುತ್ತೆ. ಒಟ್ಟಾರೆ ಸೀರೆ ಪಾಗಡಿ ಬಂದು 12,000 ಎಳೆ ಬರುತ್ತೆ. 12,000 ಮಿಸ್ ಆದ್ರೂ ಮತ್ತೆ ನೇಗರಿಗೆ ರೆಡಿ ಮಾಡ್ಕೊಂಡೆ ನಾವು ಸೀರೆ ಉತ್ಪಾದನೆ ಮಾಡ್ಬೇಕು. ತಗೊಂಡು ನಾವು ಮಗ್ಗ ಬಿಡ್ಬೇಕು. ಎಷ್ಟೊಂದ್ ಕಷ್ಟ ಇದೆ. ಒಂದೇ ಒಂದ್ ಎಳೆ ಒಂದೆಳೆ ಇದೇನ ಗೀರು ಡ್ಯಾಮೇಜ್. ಹೌದು, ನಾವು ಕಷ್ಟಪಡೋದು ಅವ್ರಿಗೆ ನೇರವಾಗಿ ಗೊತ್ತಾಗೋದಿಲ್ಲ. ಅಂದ್ರೆ ಹೇಳಕ್ಕಾಗಲ್ಲ. 10,000 ಎಳೆಲಿ ಒಂದ್ ಎಳೆ ಮಿಸ್ ಆದ್ರೂ ಕೂಡ ಔಟ್ಪುಟ್ ಅಲ್ಲಿ ಒಂದ್ ಲೈನ್ ಬರುತ್ತೆ, ನಮ್ ಮಾರ್ಕ್ ಬರುತ್ತೆ. ಅಪ್ಪ, ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಮಷೀನ್ ಅಲ್ಲಿ ಮಾಡಿದ್ರು ಅಷ್ಟೇ, ಮಾಡಿದ್ರು ಅಷ್ಟೇ. ತಾಳ್ಮೆ ಇಂಪಾರ್ಟೆಂಟ್. ಅಂದ್ರೆ ತಾಳ್ಮೆಯಲ್ಲಿ ಇರ್ಬೇಕು. ನೇಕಾರಿಕೆಯಲ್ಲಿ ಎಷ್ಟೇ ದುಡಿಮೆ ಮಾಡ್ಕೊಂಡ್ ಬಂದ್ರು ನಮ್ ನೇಕಾರಿಕೆ ಜೀವನ ತುಂಬಾ ಚಿಕ್ಕದಾಗೆ ಇರುತ್ತೆ ಹೊರತು ಬ್ರಾಡ್ ಆಗಿ ಯಾವತ್ತೂ ಬೆಳೆದೇ ಇಲ್ಲ. ಯಾಕೆ ಅನ್ನು ಕಮ್ಮಿ ಲಾಭಕ್ಕೆ ಉತ್ಪಾದನೆ ಮಾಡಿ ನೇಕಾರರಿಗೆ ನೇರವಾಗಿ ಮಾರಾಟ ಮಾಡ್ತಾ ಇದೀವಿ. ನೋಡಿ, ಈ ಮಗ್ದಲ್ಲಿ ಈ ತರ ಡಿಸೈನ್ಸ್ ರೆಡಿ ಮಾಡಿಸ್ತಾ ಇದೀವಿ. ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಚಿಕ್ಕ ಬಾರ್ಡರ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ. ಈ ಮಗ್ದಲ್ಲಿ ಈ ತರ ಡಿಸೈನ್ ರೆಡಿ ಮಾಡ್ತಾ ಇದೀವಿ. ಈ ಮಗದ್ ನೇಕಾರರು ಬಂದು ಇವರು ಸಹ ವರ್ಷಾನ್ಗಟ್ಲೆಯಿಂದ ನೇಕಾರಿಕೆ ಮಾಡ್ಕೊಂಡೇ ಬಂದಿದ್ದಾರೆ. ಕೈಮಗ್ಗ ಸುಮಾರು ಒಂದ 12 ವರ್ಷದಿಂದ 38 ವರ್ಷ 40 ವರ್ಷ ಸರ್ವಿಸು ಕೈಮಗ್ಗದಲ್ಲಿ. ಈ ಲೂಮ್ಸದಲ್ಲಿ 1 ವರ್ಷ ಸರ್ವಿಸು. ಕೈಮಗ್ಗ ನೇಯಕ್ ಆಗ್ತಿಲ್ಲ, ಅದಕ್ಕೆ ಲೂಮ್ಸ್ ಮಾಡ್ತಿದೀವಿ. ವಯಸ್ಸಾಗ್ತಾ ಇದು ವಯಸ್ಸಾದ್ರೆ ಕೈಮಗ್ಗ ಸೆಟ್ ಹೋಗ್ಬಿಡ್ತಲ್ಲ, ಸೆಟ್ ಹೋಯ್ತು. ಈಗ ಅದಕ್ಕೆ 1 ಲಕ್ಷ ಖರ್ಚು ಮಾಡ್ಬೇಕು ರೆಡಿ ಮಾಡ್ಬೇಕು ಅಂದ್ರೆ. 100 ರೂಪಾಯಿ ಕೊಡ್ತೀನಿ ಕೊಡಕ್ ಹಾಕಲ್ಲ ಅಂತ ಸ್ಥಿತಿ ಹೋಗಿರೋ. ಜೀವನ ಮಾಡ್ಬೋದು ಅಷ್ಟೇ. ನಮ್ಮ ಹತ್ರ ಸೀರೆ ತಗೊಂಡೋಗಿ ಶೋರೂಮ್ ನವರು ಒಂದು ಸೀರೆನ 4 ಸೀರೆ 3 ಸೀರೆ ಪಟ್ಟು ಮಾರ್ಕೊಂಡು ಜೀವನ ಮಾಡ್ಕೊಂತಾರೆ ಶೋರೂಮ್ ನವರು. ನೇಕಾರರು ಇದುವರೆಗಾಗಿ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದ್ರೆ ನಿಮ್ಗೆ ಕಣ್ಣಿಗೆ ಕಾಣ್ತಾ ಇದೆ ನಾವ್ ಯಾವ ರೀತಿ ಜೀವನ ಮಾಡ್ತಾ ಇದ್ದೀವಿ. ನೇಕಾರ್ ಸಮ್ಮಾನ್ ಅಂತ ಹೇಳಿ ನಮ್ಮೂರಲ್ಲಿ 5,000 ರೂಪಾಯಿ ಭತ್ಯೆ ಕೊಡ್ತಾ ಇದ್ರು ಪ್ರತಿ ಒಬ್ಬೊಬ್ರಿಗೂ ನೇಕಾರರಿಗೂ. ಈಗ 1.5 ವರ್ಷದಿಂದ ಅದು ಸಹ ಬರ್ತಾ ಇಲ್ಲ. ನಮ್ಮೂರಲ್ಲಿ ಒಂದ 10% ಬಂದಿದೆ, 90% ಬಂದೇ ಇಲ್ಲ. ಕೇಳಿದ್ರೆ ಅಧಿಕಾರಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತಾರೆ. ನಾವ್ ಕೆಲಸ ಬಿಟ್ಟು ಎಲ್ಲೆಲ್ಲಿ ಹೋಗಂತ ಹೋಗಿ ಕೇಳೋದು. ಆಂಧ್ರದಲ್ಲೆಲ್ಲ 10,000 ಕೊಡ್ತಾರೆ. ಆಂಧ್ರ ತಮಿಳ್ನಾಡಲ್ಲೆಲ್ಲ 15,000. ಆಂಧ್ರದೆಲ್ಲ 15,000. ತಮಿಳ್ನಾಡು ಪ್ರತಿ ವರ್ಷ 15,000 ಕೊಡ್ತಾರೆ ತಮಿಳ್ನಾಡಿನಲ್ಲಿ. ಇವಾಗ್ಲೂ ಇವ್ ಕರುಣಾನಿಧಿ ಮಗ ಬಂದ್ಮೇಲೆ ಆಂಧ್ರದಲ್ಲೂ 10,000 ಕೊಡ್ತಾರೆ. ಈಗ ಈ ಚಂದ್ರಬಾಬು ನಾಯ್ಡು ಬಂದು 15,000 ಮಾಡಿದ್ದಾರೆ ಭಕ್ತವ್ರಿಗೆ, ನೇಕಾರರಿಗೆ ಅಂತಲೇ. ನೇಕಾರ ಸವಲತ್ತು ಕೊಟ್ಟರು ನೇರವಾಗಿ ಬಂದು ನಮ್ ಕೈಗೆ ತಲುಪ್ತಾ ಇಲ್ಲ. ಈಗ ಆಂಧ್ರ ತಮಿಳ್ನಾಡು ಅಂತ ಹೇಳಿದ್ರೆ ಅಲ್ಲೆಲ್ಲ ಕರೆಂಟ್ ನೇಕಾರರು ಅಲ್ಲಿ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂತಾರೆ. ಸರ್ಕಾರದಿಂದ ಸರಿಯಾಗಿ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂತಾರೆ. ಇಲ್ಲಿ ನಮ್ಗೆ ಸರಿಯಾಗಿ ಉಪಯೋಗಿಸ್ಕೊಳಕ್ಕೆ ಮಾರ್ಕೆಟ್ ಇಲ್ಲ. ಅದರಿಂದ ಇಲ್ಲಿ ಬೇರೆ ನಮ್ಮ ನೇಕಾರಿಕೆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದಾರೆ. ನಾವು ಪುಸ್ಕಟ್ಟೆ ಕರೆಂಟ್ ಕೊಡೋದಾದ್ರೆ ನೀವು ಹೇಳಿ ಟೈಮ್ ಕೊಡಕ್ಕಾಗುತ್ತೆ. ನಾವು ಅಂತಾರೆ ಮೆಟೀರಿಯಲ್ಸ್ ಇಲ್ಲ, ನಾವು ಎಲ್ಲಿ ತಂದು ಕೊಡೋಣ? ಸರ್ಕಾರ ಕೊಟ್ರೆ ಕೊಡ್ತೀವಿ, ನಾವು ಮೆಟೀರಿಯಲ್ಸ್ ಇಲ್ವಲ್ಲ. ಹೇಳ್ತಾರೆ ಒಂದು ಬ್ರೇಕರ್ ಸುಟ್ಟೋದ್ರೆ 4, 5, 10, 20 ದಿವಸ ಆಗುತ್ತೆ. ಇವತ್ತು ಬರ್ದಾಕೋರಿ 20 ದಿವಸ ಕೊಡೋದು ಅಂತ ಅವ್ರು ಹೇಳ್ತಾರೆ. ಸೆಕ್ಷನ್ ಉಪ ಸೆಕ್ಷನ್ ಆಫೀಸರ್ ಅವ್ರು ಕೊಟ್ರೆ ತಾನೇ ನಮ್ಗೆ ಇದ್ ಮಾಡೋದು. ಅವ್ರು ಇಲ್ದಿದ್ದು ಏನ್ ಮಾಡ್ತಾರೆ ಹೇಳಿ? ಏನ್ ಗುರ್ತಿಸಲ್ಲ ಸರ್ಕಾರ ನಮ್ಮನ್ನ. ಎಲ್ಲ ಅವ್ರವ್ರ ಸರ್ಕಾರ ಅವ್ರವ್ರು ಇದ್ ಮಾಡ್ಕೊಂತಾರೆ. ಬೇರೆ ಸ್ಟೇಟ್ ಅಲ್ಲಿ ಗುರ್ತಾರೆ, ನಮ್ ಸ್ಟೇಟ್ ಅಲ್ಲಿ ಯಾವ MLA ಇಲ್ಲ, ಯಾರು ಇಲ್ಲ ದೇವಂಗರಾಗಿ ಗುರ್ಸಕ್ಕೆ. ರೈತರು ರಾಗಿ ತಗೊಂಡು ಬೆಳೆದಿದ್ದು, ಭತ್ತ ಬೆಳೆದಿದ್ದು ಹೆಂಗೆ ಅವ್ರಿಗೆ ಮಾರ್ಕೆಟಿಂಗ್ ನೋಡಿ ಸ್ವಲ್ಪ ಡೌನ್ ಆದ್ರೆ ಒಂದೇ ದಿವಸಕ್ಕೆ ಬಂದ್ಬಿಡುತ್ತೆ. ಈ ಟೊಮೆಟೊ ಏನ್ ಕೊಳ್ತೋಯ್ತು ನೋಡಿ, ಇವಾಗ ನಾಳೆಯಿಂದ 30-40 ರೂಪಾಯಿ ಆಗುತ್ತೆ ಪಟ್ಟಂತ ತೋರಿಸ್ತವ್ರ. ಈಗ ಎಲ್ಲ ಉತ್ತರ ಕನ್ನಡ ಜಿಲ್ಲೆ ಮುಳುಗೋಗ್ತಿರಕ್ಕೆ ಸೀರೆ ಉತ್ಪಾದನೆ ಮಾಡಿದ ಆಗಲ್ಲ. ನಮ್ದು ಸೀರೆ ಮಾರ್ಬೇಕು, ಮತ್ತೆ ಮಗ್ಗ ರನ್ ಮಾಡ್ಬೇಕು. ಕಚ್ಚಾ ಪದಾರ್ಥ ತಗೊಂಡ್ಬರ್ಬೇಕು ಅಂದ್ರೆ ಮತ್ತೆ ಸೀರೆ ಮಾರಾಟ ಮಾಡ್ಲೇಬೇಕು, ರಾ ಮೆಟೀರಿಯಲ್ ತರಲೇಬೇಕು, ಸೀರೆ ನೇಯ್ಬೇಕು. ಸೀರೆ ಹೋಗ್ಲಿಲ್ಲ ಅಂದ್ರೆ ನಾವು ಸಹ ಉಪವಾಸ ಇರ್ಬೇಕಾಗುತ್ತೆ. ಈಗ ರೆಡಿ ಮಾಡ್ಕೊಂಡ್ ತಗೊಂಡು ಹೋದ್ರೆ ಒಂದ್ ಅಂಗಡಿಲಿ
ನಮ್ ಹಾಕಿರೋ ಬಂಡವಾಳ ಕೂಲಿ ಅದಕ್ಕಿಂತ ಒಳಪಟ್ಟೆ ಕೇಳ್ತಾರ ಹೊರತು ಅದ್ರ ಮೇಲ್ಪಟ್ಟು ಕೇಳಲ್ಲ. ಕೇಳಲ್ಲ. ಕೂಲಿನೇ ಇನ್ನ ಕೈಯಿಂದ 100 ರೂಪಾಯಿ ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಈಗ ಮಾರಾಟ ಮಾಡೋರ್ನ ಮನಸ್ಥಿತಿ ಹೇಗಿರುತ್ತೆ ಅದ್ರ ಮೇಲೆ ನೋಡ್ಕೊಂಡು ವ್ಯಾಪಾರ ಮಾಡ್ತಾರೆ. ಇವಾಗ ಇವನ್ ಬಂಕ್ ತೊಂದ್ರೆಲಿದ್ದಾನೆ, ಇವನ್ ಕಮ್ಮಿ ಕೇಳಿ ತಗೋಬೇಕು ಅನ್ನೋ ಮೆಂಟಾಲಿಟಿ ಮಡಿಕೊಂಡೆ ವ್ಯಾಪಾರ ಮಾಡ್ತಾರೆ ಹೊರತು ದಳ್ಳಾಳಿಗಳು ನೇಕಾರರಿಗೆ ನೇರವಾಗಿ ಒಳ್ಳೆ ಬೆಲೆ ಕೊಡ್ಸಿರೆ ಉತ್ಪಾದನೆ ಮಾಡೋದೇ ಇಲ್ಲ ಸರ್. ಯಾವ್ದೇ ಆಗ್ಲಿ ಒಂದ್ ರುದ್ರಾಪಿ ಯೋಜನೆ ವಯಸ್ಸಾದವನು ತಾಳಕ್ಕೆ ಆಗ್ತಾರೆ ದೇವಂಗದವ್ರ ಕಲ್ಲೂರಲ್ಲಿ. ಯಾವ್ದು ಕೊಡಕ್ಕೆಲ್ಲ ಒಂದ್ ರುದ್ರಾಪಿ ಯೋಜನೆ ಸಿಗಲ್ಲ. ನಾವು ಬಟ್ಟೆ ಅಂಗಡಿಯಲ್ಲಿ ಬಟ್ಟೆಯ ಬಣ್ಣನ ನೋಡಿದಷ್ಟು ಕಲರ್ಫುಲ್ ಆಗಿ ನೇಕಾರರು ಬದುಕಿಲ್ಲ ಅಂತ ನನಗೆ ಮನದಟ್ಟಾಗಿರೋದು. ನಾವು ಸುಮಾರು 20-25 ವರ್ಷದಿಂದ ಕೈಮಗ್ಗ ನೈತಾ ಇದ್ವಿ. ಈಗ ನೆಕ್ಸ್ಟ್ ಪವರ್ ಲೂಮ್ ಹಾಕೊಂಡಿದ್ವಿ. ಇದು ಸಮಸ್ಯೆ ಅಂದ್ರೆ ಇದು ಅಳಿವಿನ ಅಂಚಿಗೆ ಬಂದ್ಬಿಟ್ಟೈತಲ್ಲ. ನಮ್ಮೂರಲ್ಲಿ 500 ಮಗ್ಗ ಇದ್ದಿದ್ದು ಈಗ 150 ಮಗ್ಗ ಐತೆ ಅಷ್ಟೇನೆ. ಈ ಕಾಲಕ್ರಮೇಣ ಇದು ನಷ್ಟ ಹೋಗುತ್ತೆ. ಯಾಕೆಂದ್ರೆ ಇಲ್ಲಿ ಈಗ ಜಾಗತೀಕರಣ ಆಗೈತಲ್ಲ, ಅದು ಬೇರೆ ಇದೆಲ್ಲ ಸಂಬಳಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಇದರಲ್ಲಿ 15 ವರ್ಷದಿಂದ ಏನಿದೆ ಅದೇ ಕೂಲಿ ಇನ್ನು ಕಡಿಮೆ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇದೆ. ಜಾಗತೀಕರಣ ಆದ್ರೆ ನಿಮ್ಗೆ ಒಳ್ಳೇದಲ್ವಾ? ಒಳ್ಳೇದಾಗಿದೆ. ಇದಕ್ಕೆ ಡಿಮ್ಯಾಂಡ್ ಇಲ್ಲ, ಡಿಮ್ಯಾಂಡ್ ಇದೆ. ಮಾರುಕಟ್ಟೆ ಇದು ರ್ಯಾಪರ್ ಲೂಮ್ಸ್ಗಳೆಲ್ಲ ಬಂದಿದೆ. ಅದು ಫಾಸ್ಟ್ ಮೂವಿಂಗ್ ಇರುತ್ತೆ, ಫಾಸ್ಟ್ ಪ್ರೊಡಕ್ಷನ್. ಸರ್ಕಾರದಿಂದ ಯಾವ ರೀತಿ ಸವಲತ್ತು ಅಂದ್ರೆ ಸಬ್ಸಿಡಿ ಕೊಟ್ಟರು ಇಲ್ಲಿ ಅದು ಕಾಸ್ಟ್ ಜಾಸ್ತಿ ಬೀಳುತ್ತೆ ರ್ಯಾಪರ್ ಮಗ್ಗಳು. ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಕ್ಕೆ ಮಾಮೂಲಿ ಇದು ಹ್ಯಾಂಡ್ಲೂಮ್ ಲೆಕ್ಕಕ್ಕೆ ಬಂದಿದೆ. ಈಗ ಪ್ರೊಡಕ್ಷನ್ ಕಡಿಮೆ. ಇದು ದಿವ್ಸಕ್ಕೆ 1 ಸೀರೆ ಮಾಡ್ತೀವಿ ಅಷ್ಟೇ ನಾವು. ದಿವ್ಸಕ್ಕೆ ಒಂದು 250 ರೂಪಾಯಿ ಕೊಡ್ತಾರೆ ನಮಗೆ. ಅದ್ ದಿವ್ಸಕ್ಕೆ 10-20 ಸೀರೆ ಬರುತ್ತೆ ಒಂದು ಮಗದಲ್ಲಿ. ಇದಕ್ಕೆ ನಮ್ಗೆ ಮೇನ್ ಬೇಕಾಗಿರೋದೇ ಇದು, ಈ ಮಿಷಿನ್. ಇದು ಕಣ್ಕೆ ಮಿಷಿನ್ ಅಂತ. ಇದಿದ್ರೇನೆ ಇದು ಲಾಳಿಲ್ ಹಾಕೊಂಡು ನಾವು ರನ್ನಿಂಗ್ ಮಾಡ್ಬೋದು. ಈ ಥ್ರೆಡ್ ನ ಇದಕ್ಕೆ ಪ್ಲಾಸ್ಟಿಕ್ ಇದೆ ಕಣ್ಕೆ ಅಂತೀವಿ ನಾವು. ಅದಕ್ಕೆ ಆನ್ ಮಾಡಿದ್ರೆ ಅದು ರೆಡಿಯಾಗಿ ತೆಗೆದುಕೊಂಡು ಆಮೇಲೆ ಇದನ್ನ ಮಗ್ಗಕ್ಕೆ ಹಾಕೊಂಡು ವೀವಿಂಗ್ ಮಾಡ್ತಾ ಇದೀವಿ ನೋಡಿ. ರನ್ ಆಗುತ್ತೆ ನೋಡಿ. ಈ ತರ ವೀವಿಂಗ್ ಮಾಡ್ಬಿಟ್ಟು ಹಾಕ್ಬಿಟ್ಟು ವೀವಿಂಗ್ ಮಾಡ್ತೀವಿ. ಸರ್, ಈಗ ಇದನ್ನ ಕಲಿಯೋದಕ್ಕೆ ಟೈಮ್ ಎಷ್ಟು ಬೇಕು ನೇಕಾರಿಕೆ ಕಲಿಯೋಕೆ? ಟೈಮ್ ಸುಮಾರು ನಾವು 20 ವರ್ಷದಿಂದ ಇದನ್ನೇ ಮಾಡ್ತಿರೋದ್ರಿಂದ ನಮ್ಗೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಹೊಸದಾಗಿ ಬಂದು ಮಾಡಕ್ಕೆ ಸಾಧ್ಯ ಇಲ್ಲ. ಹುಡುಗರಂತವ್ರು ಕಲಿಯಕ್ ಸಾಧ್ಯ ಇಲ್ಲ. ಏನ್ ಸಮಸ್ಯೆ ಏನಾಗುತ್ತೆ? ಸಮಸ್ಯೆ ಇದು ಟೆಕ್ನಿಕಲ್ ವರ್ಕ್ ಜಾಸ್ತಿ ಇರುತ್ತೆ. ಹಾರ್ಡ್ ವರ್ಕ್ ಅಷ್ಟೇ ಇರುತ್ತೆ, ಟೆಕ್ನಿಕಲ್ ವರ್ಕ್ ಎರಡು ಇನ್ಕ್ಲೂಡ್ ಆಗಿರುತ್ತೆ ಇದ್ರಲ್ಲಿ. ಇದು ಟೆಕ್ನಿಕಲ್ ಇಂಜಿನಿಯರ್ ವರ್ಕ್ ತರ ಒಂದ್ ಸ್ವಲ್ಪ. ಒಂದು ಬೋಲ್ಟ್ ಉದಾಹರಣೆ, ಈ ಬೋಲ್ಟ್ ಲೂಸ್ ಆಗ್ಬಿಟ್ರಿ ಯಾವ್ದಾರ ಇದು ವರ್ಕ್ ಮಾಡಲ್ಲ. ಯಾವ್ದೇ ಬೋಲ್ಟ್ ಆಗ್ಲಿ, ಒಂದು ಬೋಲ್ಟ್ ಒಂದು ನಟ್ಟು ಲೂಸ್ ಆದ್ರೂ ಇದು ಓಡೋದೇ ಇಲ್ಲ, ರಕ್ಷಣೆ ನಿಂತೋಗುತ್ತೆ. ಆ ಟೈಪ್ ನೋಡಿ. ಇಲ್ಲಿ ಇದಕ್ಕೂ ಇದೆ ಬೆಲ್ಟ್ಗೆ. ಇದೊಂದು ನಟ್ಟು ಲೂಸ್ ಆಗ್ಬಿಟ್ರೆ ನಮ್ ಪ್ರೊಡಕ್ಷನ್ ನಿಂತೋಗುತ್ತೆ. ಅದು ಎಕ್ಸ್ಪೀರಿಯನ್ಸ್ ಇಂದ ಮಾತ್ರ ಸಾಧ್ಯ. ಸಿಕ್ಕಾಪಟ್ಟೆ ಬೇಕು ಪೇಷನ್ಸ್. ಅಂದ್ರೆ ಸುಮಾರು ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಓಡ್ಸಕ್ಕಾಗದು. ಹುಡುಗರಂತವ್ರು ಬಂದ್ ಮಾಡಿದ್ರೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ, ಆಗಲ್ಲ. ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಇದು ಮೊಮ್ಮಕ್ಕಳಲ್ಲ, ನಮ್ಗೆ ಲಾಸ್ಟ್. ಹೌದಾ? ಅಷ್ಟು ಈಗಲೇ ನಮ್ ಜನರೇಷನ್, ನಮ್ಮ ಏಜ್ನವರು 40-45 ಆಗಿರೋರು ಮಾಡ್ತಾ ಇದಾರೆ ಅಷ್ಟೇನೆ. ಇದು ಇಲ್ಲ ಅಂದ್ರೆ ನಿಮ್ಮ ಭವಿಷ್ಯ ಏನು ಸರ್? ಉದಾಹರಣೆ ಕೊಡ್ತೀನಿ. ಈಗ ಒಂದ್ ಸೀರೆ ಪ್ರೊಡಕ್ಷನ್ ಮಾಡಕ್ ಇದಕ್ಕೆ ನಮ್ಗೆ 250 ರೂಪಾಯಿ ಕೊಡ್ತಾರೆ. ಡೈಲಿ ನಾವು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಗಿರೋದ್ರಿಂದ 1-1.5 ಮಾಡ್ತೀವಿ ಅಷ್ಟೇ ಆಗೋದು. ಎಷ್ಟಾಯ್ತು? 400 ಅವರೇಜ್ ಆಯ್ತು. 400 ಇಂಟು 30 ಡೇಸ್ ಎಷ್ಟಾಗುತ್ತೆ? 12,000 ಆಗುತ್ತೆ. ಅದೇ ಈಗ ಬೇರೆ ಯಾವ್ದಾದ್ರು ಗಾರ್ಮೆಂಟ್ಸ್ ಹೋಗ್ಲಿ 15,000 ಕೊಡ್ತಾರೆ ಮಿನಿಮಮ್. ಇದು ಏನಕ್ಕೆ ಮಾಡ್ಬೇಕು? ಇಷ್ಟು ಬಂಡವಾಳ ಹಾಕ್ಬೇಕು, ಮನೆ ಇರ್ಬೇಕು, ಸ್ವಂತ ಮನೆ ಇದು ಬಾಡಿಗೆ ತಗೊಂಡು ಅದಕ್ಕೆ ಕಟ್ಟಬೇಕಾಗುತ್ತೆ. ಅದರಲ್ಲಿ ಲೆಸ್ ಆಗುತ್ತೆ, ಮೇಂಟೆನೆನ್ಸ್ ಖರ್ಚು ಬರುತ್ತೆ. ಮೇಂಟೆನೆನ್ಸ್ ಇದಕ್ಕೆಲ್ಲ ಎಷ್ಟು ಇವೆಲ್ಲ ನಮ್ಗೆ ಇದು ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತೆ. ಇದೆಲ್ಲ ಮಗ್ಗನೂ ಅಷ್ಟೇ ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಇದ್ರ ನಂತರ ಏನು? ಇದ್ರ ನಂತರ ಅಂದ್ರೆ ಎಲ್ಲ ಬೆಂಗಳೂರು ಕಡೆ ವಲಸೆ ಹೋಗ್ತಾ ಇದಾರೆ. ಈಗ ನಮ್ಮಲ್ಲಿ ನೋಡಿ 3 ಮಗ್ಗ ಇದೆ, 3 ಜನ ಮಾಡ್ತಾ ಇದ್ವಿ. ಈಗ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ. 3 ಒಬ್ರೆ. ಯಾಕೆಂದ್ರೆ ಕೆಲಸನೂ ಕಡಿಮೆ, ಕೂಲಿನೂ ಕಡಿಮೆ. ಈ ಕೆಲಸ ಅದ್ರಲ್ಲಿ ಇಲ್ಲ ಸೆಂಟ್ರಲ್ಲಿ, ಸುಮ್ನೆ ನಿಂತೋಗ್ಬಿಟ್ಟಿದೆ. ಅದಕ್ಕೆ ಮಾಡೋರ್ಗೆ ಕೆಲಸ ಇರಲ್ಲ. ಈಗ ರೆಗ್ಯುಲರ್ ಕೆಲಸನೂ ಇರಲ್ಲ, ಜೊತೆಗೆ ಇನ್ಕಮ್ ಇರಲ್ಲ. ಉತ್ಪಾದನೆ ಆದಂತ ಸೀರೆಗಳನ್ನ ಮಾರಾಟ ಮಾಡೋದಕ್ಕೆ ಸರಿಯಾದ ಮಾರ್ಕೆಟಿಂಗ್ ಇಲ್ದಲೆ ಮಗ್ಗಗಳು ನಿಂತೋಗ್ತಾ ಇದೆ. ಮಾರ್ಕೆಟಿಂಗ್ ಇಲ್ಲ, ಜೊತೆಗೆ ನಮ್ಗೆ ಅದೇ ಈಗ ರ್ಯಾಪಿಯರ್ ಮಗ್ಗದ ಅವಳಿ, ಸೂರತ್ ಸೀರೆ ಅವಳಿ ಜಾಸ್ತಿ. ಈಗ ನೀವೇ ಯೋಚನೆ ಮಾಡಿ, 12,000 ತಿಂಗಳೆಲ್ಲ ನಮ್ ಕೆಲಸ ಮಾಡೋದು ಬರುತ್ತೆ ಅಷ್ಟೇನೆ. ಅದರಲ್ಲಿ ನಾವು ಮಗ್ಗದ ಬಾಡಿಗೆನು ಕಟ್ಟಬೇಕು. ಅಕಸ್ಮಾತ್ ಏನಾರ ಲೋನ್ ಮಾಡಿ ಮಗ್ಗ ತಗೊಂಡಿದ್ರೆ 2 ಲಕ್ಷ ರೂಪಾಯಿ ಆಗುತ್ತೆ. ಕುಟುಂಬ ಸಾಕ್ಬೇಕು. ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಂಡು ಹಾಕೊಂಡಿದೀವಿ ನಾವು.
ಅದಕ್ಕೆ ತಿಂಗಳಿಗೆ ಹೆಚ್ಚು ಕಮ್ಮಿ 3,000 ರೂಪಾಯಿ ಕಟ್ಬೇಕು 1 ಲಕ್ಷಕ್ಕೆ 3 ಚಿಲ್ಡ್ರನ್. 2 ಲಕ್ಷ ಅಂದ್ರೆ ಎಷ್ಟಾಗುತ್ತೆ? 6,000 ಆಯ್ತು. ನಾವು ದುಡಿಯೋದೇ 12,000. ಸಾಲ ತೀರ್ಸೋಕ್ಕೋಸ್ಕರ ಸಂಪಾದನೆ ಮಾಡ್ಬೇಕಾಗುತ್ತೆ. ಅಲ್ಲ ನಾವು ದುಡ್ದು ಬೇರೆಯವ್ರಿಗೆ ಕೊಡ್ತಾ ಇದೀವಿ. ಸಾಲ ತೀರ್ಸೋಕ್ಕೋಸ್ಕರ ಸಂಪಾದನೆ ಮಾಡ್ಬಿಟ್ಟು ಸಾಲ ತೀರ್ಸ್ಬೇಕು, ಜೀವನ ಹಿಂಗೆ ಕಳ್ದೋಗುತ್ತೆ. ಇದರಲ್ಲಿ ಒಂದ್ ಬೋಲ್ಟ್ ಇಲ್ದಿರೋ ಕೆಲಸ ಆಗಲ್ಲ, ಒಂದ್ ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆದ್ರೂ ಕೆಲಸ ಆಗಲ್ಲ. ಅದಕ್ಕೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ ಮಾತ್ರ ಬೇಕು. ಅದೆಲ್ಲ ಮಾಮೂಲಿ ಹುಡುಗರು ಏನೇ ITI ಮಾಡಿ ಡಿಪ್ಲೊಮಾ ಮಾಡಿರೋ ಕೈಲೂ ಇದು ಕೆಲಸ ಮಾಡಕ್ ಆಗಲ್ಲ. 15 ವರ್ಷದಿಂದ ಇದೇ ಕೂಲಿ ಇತ್ತು, ಎಲ್ಲ ಇತ್ತು. ಆಗ ಬೇರೆ ರೇಟ್ಸ್ ಅಷ್ಟೇ ಇದ್ವು, ಮೇಂಟೈನ್ ಅದರಿಂದ ಮೇಂಟೈನ್ ಆಗ್ತಾ ಇತ್ತು. ಅವತ್ತಿನ 15 ವರ್ಷದ ಸಂಪಾದನೆ ಇವತ್ತೇ ಮಾಡ್ತಿದ್ರೆ ಅದೇ ನಮ್ಗೆ ಸಂಪಾದನೆ ಇಲ್ದ ಜೀವನ ಹೆಂಗ್ ಸಾಕೊಂಡು ಹೋಗೋದು ಸರ್? ಅವಾಗ 5,000 ಸ್ಕೂಲ್ ಫೀಸ್ ಬಂದ್ಬಿಟ್ಟು 100 ರೂಪಾಯಿ 200 ರೂಪಾಯಿ ಕಟ್ಟಿದ್ರೆ ಸ್ಕೂಲ್ ಫೀಸ್ ಅಲ್ಲಿ ನಡೀತಿತ್ತು. ಇವಾಗ 50,000 ಕಟ್ಟಕ್ಕೂ ಸ್ಕೂಲ್ ಫೀಸ್ ಕಟ್ತಿದ್ರು. ಒಳ್ಳೆ ವಿದ್ಯಾಭ್ಯಾಸ ಇಲ್ಲ. ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್, ಇದು ಉದ್ಯೋಗ ಬಿಟ್ಟು ಬೇರೆದ್ ಮಾಡ್ಬೇಕಷ್ಟೇನೆ. ಪವರ್ ಲೂಮ್ ನೋಡಿದ್ವಲ್ರಿ, ಹ್ಯಾಂಡ್ಲೂಮ್ ಹೆಂಗೈತಿ ಅಂತ ಇಲ್ಲಿ ನೋಡಂಬರಿ. ಹ್ಯಾಂಡ್ಲೂಮ್ ಹೆಂಗ್ ಕೆಲಸ ಮಾಡ್ತಿತ್ತು ಅಂತ ಇಲ್ಲ ಐತ್ ನೋಡ್ರಿ. ಇದು ಹ್ಯಾಂಡ್ಲೂಮ್. ಸೊ ಇದು ಹ್ಯಾಂಡ್ಲೂಮ್ ವ್ಯವಸ್ಥೆ ರೀ. ಇದು ಅಂದ್ರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ತನಕ ಇದೆ. ಸರ್ ಏನೇನಿದೆ ಇಲ್ಲಿ? ಇದು ವಾರ್ಪ್ ಇದೆ, ಜರೀನು ಇದೆ. ಇದನ್ನ ಒಂದು ರಾಟೆಗೆ ಸುತ್ಕೊಂಡು ಇದ್ ಮಾಡ್ಕೊಂಡಿರ್ತೀವಿ. ಇದು 14 ಸೀರೆ 20 ಸೀರೆ 12 ಸೀರೆ ಹಿಂಗೆ ವಾರ್ಪ್ ಹಾಕಲ್ಲ. ಇದು ಪ್ಯೂರ್ ರೇಷ್ಮೆ ಇರುತ್ತೆ. ಇದು ಪ್ಯೂರ್ ರೇಷ್ಮೆ ಇರುತ್ತೆ. ಇದು ಪ್ರತಿ ಎಳೆನು ಈ ತರ ಇರುತ್ತೆ. ಎರಡು ಕಲರ್ ಇದೆ. ಹೌದು. ಈ ಕಲರ್ ಅನ್ನ ಈ ರೀತಿ ಸೀರೆ ಉತ್ಪಾದನೆ ಮಾಡ್ಬೇಕು ಅಂದ್ರೆ ಈ ತರ ಕಂಟಿಗೆ ಮಾಡ್ಕೊಂತೀವಿ ನಾವು. ಕೈರಾಟೆ ಚರ್ಕ ಅಂತಾರಲ್ಲ, ಮಹಾತ್ಮ ಗಾಂಧೀಜಿಯವರು ಚರ್ಕ ಮಾಡ್ತಿದ್ರಲ್ಲ, ಈ ತರ ದಾರನ ಈ ತರ ರೇಷ್ಮೆನ ಈ ತರ ಚರ್ಕಾದಲ್ಲಿ ಈ ತರ ಕಂಟಿಗೆ ಮಾಡ್ಕೊಂಡು ನೋಡಿ, ಈ ತರ ಅಳತೆ ಬರುತ್ತೆ. ಈ ತರದಲ್ಲಿ ತೋಡ್ಕೊಂಡು ಇದರಿಂದ ಕಂಟಿಗೆ ಈ ತರ ಚರ್ಕದಲ್ಲಿ ಕಂಟಿಗೆ ರೆಡಿ ಮಾಡ್ಕೋಬೇಕು. ಈ ಕಂಟಿಗೆ ರೆಡಿ ಮಾಡ್ಕೊಂಡಿದ್ನ ಮಗ್ಗಕ್ಕೆ ತಗೊಂಡೋಗಿ ನೇಯ್ಗೆ ಮಾಡ್ಬೇಕು. ಇಲ್ಲಿಗೆ ಬರುತ್ತೆ. ಹೌದು. ಇದ್ರ ಈಗ ನೀವು ಈ ಕಲರ್ ಇಂದ ಈ ಕಲರ್ ಗೆ ಮ್ಯಾಚ್ ಆಗಂಗೆ ಪ್ರತಿ ವಾಟಕ್ಕೂ ಪ್ರತಿ ಒಂದು ನೇಯ್ಗೆಗೂ ಇಲ್ಲಿ ಡಿಸೈನ್ ಕುಂಡಿಸ್ಕೊಂಡೇ ಹೋಗ್ಬೇಕು. ಇದ್ರೊಳಗೆ ಕಲರ್ ಬರುತ್ತೆ ನೋಡಿ. ಇದು ಬಾಡಿ ಕಲರ್. ಈ ಬಾಡಿ ಕಲರ್ ಇಂದ ಅಂಚಿನ ಕಲರ್ ಬಂದಾಗ ಈ ಎಳೆನ ಇಲ್ಲಿ ಬಂದಾಗಲೇ ಕುಂಡ್ರಿಸ್ಬೇಕು. ಒಳಗಿಂದ ಒಳಗೆ ಕುಂಡ್ರಿಸ್ಬೇಕು. ಕೈಮಗ್ಗ ಇದು. ಇದು ಕುಚ್ಚು, ಇದು ಎಳೆದ್ರೆ ಮಾತ್ರ ಇದು ಬರುತ್ತೆ. ಅಲ್ಲಿ ಅದೇ ಕಡೆ ಓಡುತ್ತೆ, ಆಟೋಮೆಟಿಕ್ ಇರುತ್ತೆ. ಈ ಕೈಯಲ್ಲಿ ಮಾತ್ರ ಹಿಂಗೆ ಎಳೆದ್ರೆ ಮಾತ್ರ ಹಿಂಗೆ ಹೋಗುತ್ತೆ. ಪ್ರತಿ ಒಂದ್ ಎಳೆನು ಅಣಿಯೊಳಿಕೆ ಸೇರಿಸಿ ನೇಯ್ಗೆ ಮಾಡ್ಬೇಕು. ಪ್ರತಿ ಕೈ ಕಾಲುಗಳು ಸಹ ಕೆಲಸ ಮಾಡ್ಬೇಕು. ಇದು ಪಾದ. ಹೌದೌದು, ಪಾದ. ಎರಡೂ ಕಾಲ್ನಲ್ಲೂ ಕೆಲಸ ಮಾಡ್ಬೇಕು. ಕಾಲ ಹೆಂಗ್ ಕೆಲಸ ಮಾಡ್ತೀವಿ? ಮಾಡು ನೈ ಒಂದೇನ್ ಎಳೆಗೂ ಹಿಂಗ್ ಮಾಡ್ಬೇಕಾ? ಎಲ್ಲೆಗೂ ಡಿಸೈನ್ ಕುಂಡಿಸ್ಕೋಬೇಕು ಸರ್. ಹ್ಯಾಂಡ್ಲೂಮ್ ಅಂದ್ರೆ ಕೈ ಮಗ್ಗ. ನೋಡಿ, ಒಂದ್ ಸೀರೆ ಎಷ್ಟು ದಿನ ಬೇಕು ಸರ್? ಒಂದು ವಾರ. ಒಂದು ಸೀರೆ ಉತ್ಪಾದನೆ ಮಾಡೋದಕ್ಕೆ 1 ವಾರ ತೆಗೆದುಕೊಳ್ತೀವಿ ಕೈಮಗ್ಗದಲ್ಲಿ. ಇದು ಪ್ಯೂರ್ ರೇಷ್ಮೆ. ಹೌದು, ಪ್ಯೂರ್ ಹ್ಯಾಂಡ್ಲೂಮ್ ಕೈಮಗ್ಗದ ಸೀರೆ. ಸೊ ಇದಿಷ್ಟು ಮಗ್ಗದ ವ್ಯವಸ್ಥೆ ರೀ. ಈಗಿನ ಟೆಕ್ನಾಲಜಿ ಏನೈತಿ ಅದು ತನಕ ಅವ್ರ ಅನುಭವದ ಮೇಲೆ ನೋಡಿದ ಪ್ರಕಾರ ಅವ್ರಿಗೆ ಯಾವ್ದು ಸಮಸ್ಯೆಗಳಿದಾವೆ. ಈಗ ಇಲ್ಲೊಂದಿಷ್ಟು ಶಾಪ್ ಗಳಿಗೆ ವಿಸಿಟ್ ಮಾಡ್ತೀನಿ, ನೋಡೋಣ, ಅಲ್ಲಿ ಕಂಪೇರ್ ಮಾಡೋಣ. ನನಗೆ ಹೊರಗಡೆ ಸಿಗುವಂತಹ ಸೀರೆಗಳ ಬೆಲೆ ಮತ್ತೆ ಇಲ್ಲೇ ಇವ್ರ ನೇಯ್ದು ಇಲ್ಲೇ ಮಾರಾಟ ಮಾಡ್ತಾರಲ್ಲ, ಇಲ್ಲಿ ಸಿಗುವಂತಹ ಸೀರೆಗಳ ಬೆಲೆ ಹೆಂಗಿರುತ್ತೆ ಅಂತ ಕಂಪೇರ್ ಮಾಡೋಣ. ಒಂದ್ 2-3 ಶಾಪಿಗೆ ಹೋಗೋಣ. ಸೊ ಈಗ ನಾ ಬಂದೇನ್ರಿ ಶಂಕರಿ ಟೆಕ್ಸ್ಟೈಲ್ಸ್ ಅಂತ ಹೇಳಿ. ಕೈಮಗ್ಗ ರೇಷ್ಮೆ ಸೀರೆಗಳು, ಪವರ್ ಲೂಮ್ಸ್ ತಯಾರಕರು ಮತ್ತು ಮಾರಾಟಗಾರರು ಅಂತ ತುಂಬಾ ಇದಾವೆ ಊರಲ್ಲಿ. ಒಂದ್ ಎಕ್ಸಾಂಪಲ್ ತೋರಿಸ್ತೀನಿ ಅಷ್ಟೇ ನಿಮ್ಗ, ಯಾವ ಅಂಗಡಿ ಏನಂತ. ಹೋಗೋಣ ಒಳಗಡೆ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಸರ್? KB ಲಕ್ಕಣ್ಣ ಅಂತ. ನಮ್ದು ಬನಶಂಕರಿ ಟೆಕ್ಸ್ಟೈಲ್ ಕಲ್ಲೂರು, ತುಮಕೂರು ಡಿಸ್ಟಿಕ್ ಕಲ್ಲೂರು, ಗುಬ್ಬಿ ತಾಲೂಕು. ಅಂದ್ರೆ ಈಗ ಒಂದು ಶಾಪ್ ನಿಮ್ದಿದೆ ಕಲ್ಲೂರಲ್ಲಿ ಅಲ್ವಾ? ಎಷ್ಟಿದಾವ್ ಸರ್ ಇಂತಾವು? ಒಂದ್ 35 ಇದೆ ಸರ್. ಶೋರೂಮ್ಗಳು ಇದಾವೆ. ಸರ್ ಏನೇನ್ ಸಿಗುತ್ತೆ ಈಗ ನಿಮ್ಮ ಅಂಗಡಿಯಲ್ಲಿ? ಯಾವ್ಯಾವ ತರದ ಬಟ್ಟೆ ಮೆಟೀರಿಯಲ್ಸ್ ಇದೆ? ಮೆಟೀರಿಯಲ್ಸ್ ಯಾವ್ಯಾವ್ದಿದೆ? ಮದ್ವೆಗೆ ಪ್ರತಿಯೊಂದು ಸಿಗುತ್ತೆ ಜವಳಿ ನಮ್ಮ ಹತ್ರ. ಈ ತರ ಬಾರ್ಡರ್ ಸೀರೆಗಳು ಸಿಗುತ್ತೆ, ರೇಷ್ಮೆ ಸೀರೆಗಳು ಈ ತರ ಸಿಗುತ್ತೆ. ನಾವೇ ತಯಾರು ಮಾಡಿ ಮಾರ್ತಾ ಇದೀವಿ. ಸೊ ನಿಮ್ದು ಮಗ್ಗ ಇದೆ? ಮಗ್ಗ ಇದೆ. ಎಷ್ಟಿದೆ ಸರ್ ನಿಮ್ದು ಮಗ್ಗ? ನಮ್ದು ಒಂದ್ 20 ಮಗ್ಗ ಇದೆ. 20 ಮಗ್ಗ ಇದೆ. 20 ಮಗ್ಗದಲ್ಲಿ ಯಾವ್ಯಾವ ತರದ, ಅಂದ್ರೆ ಯಾವ್ಯಾವ ಮೆಟೀರಿಯಲ್ ಸೀರೆ ನೇಯ್ತೀರಾ? ಸಿಮಿ ಸಿಲ್ಕು,
ಪ್ಯೂರ್ ಸಿಲ್ಕ್ ಹಾ. ಈ ತರ ಹ್ಯಾಂಡ್ಲೂಮ್ ಸ್ಯಾರೀಸ್ ಈ ಹಾ. ತರ ಎಲ್ಲ ಮಾರ್ತೀರಾ? ಮಾರ್ತಾ ಇದ್ದೀವಿ. ಸರ್ ಈಗ ಶಾಪ್ ಅಲ್ಲಿ ಯಾವ್ಯಾವ ತರದ್ದು ಸೀರೆ ಇದೆ ತೋರಿಸಿ. ಇವೆಲ್ಲ ಕೈಮಗ್ಗದ್ದು ಸ್ಯಾರೀಸ್ ಇದೆಲ್ಲ ಇದೆಲ್ಲ ಕೈಮಗ್ಗದ ಸ್ಯಾರೀಸ್ ಹಾ. ಹ್ಯಾಂಡ್ಲೂಮ್ದು. ಹಾ. ಇವೆಲ್ಲ ಇದು ಬ್ರೈಡಲ್ ಸೀರೆ ಅಂತ ಇದು ಬರುತ್ತೆ, ಮದ್ವೆ ಮದುವೆ ಹೆಣ್ಣಿಗೆ ಬರುತ್ತೆ. ಇದು ಗ್ರ್ಯಾಂಡ್ ಸ್ಯಾರೀಸ್, ಗ್ರ್ಯಾಂಡ್ ಸ್ಯಾರೀಸ್ ಇದು ಮದ್ವೆ ಹೆಣ್ಣಿಗಾಗಿ ಬರುತ್ತೆ. ತಯಾರು ಮಾಡೋ ಉತ್ಪಾದನೆ ಹ್ಮ್. ಮಾಡುವಂತಹ ಹ್ಮ್. ಸ್ಯಾರೀಸ್. ಸ್ಯಾರೀಸ್ ಇದು ಇದೆಲ್ಲ ಪ್ಯೂರ್ ರೇಷ್ಮೆ. ಪ್ಯೂರ್ ರೇಷ್ಮೆ ಬರುತ್ತೆ ನಿಮಗೆ ಸರ್. ತೋರಿಸ್ತಾ ಇರೋದೆಲ್ಲ ಪೂರ್ತಿ ಅಪ್ಪಟ ರೇಷ್ಮೆ ರೇಷ್ಮೆ ಸೀರೆ ಹಾ. ಈಗ ರೇಷ್ಮೆಗೂ ನಾನ್ ರೇಷ್ಮೆಗೂ ಏನ್ ಡಿಫ್ರೆನ್ಸ್ ಹೆಂಗಿರುತ್ತೆ ನೋಡೋದಕ್ಕೆಲ್ಲ, ಅದಕ್ಕೆ ಹೆಂಗೆ ನಾವು ಐಡೆಂಟಿಫೈ ಮಾಡ್ಬೋದು? ಇದು ನೋಡಿ, ಇದು ಅಪ್ಪಟ ರೇಷ್ಮೆ, ಹಾ. ಇದು ಮಿಕ್ಸ್, ಹಾ. ಇದು ಡಲ್ ಬರುತ್ತೆ ಕಲರ್ಸ್, ಹಾ, ಹಾ. ಇದು ಪ್ಯೂರಿಟಿ ಬರುತ್ತೆ, Okay. ಕಲರ್ ಅಲ್ಲಿ ಪ್ಯೂರಿಟಿ ಬರುತ್ತೆ. ಹಾ. ಇದು ಒರಿಜಿನಲ್ ರೇಷ್ಮೆ, ಹಾ. ಇದು ಅಪ್ಪಟ ರೇಷ್ಮೆ ಬರಲ್ಲ, ಮಿಕ್ಸ್ ಬರುತ್ತೆ, 50-50% ಬರುತ್ತೆ. ಹಾ. ಅದರಿಂದ ಒಂದ್ ಸ್ವಲ್ಪ ಡಲ್ ಬರುತ್ತೆ. ಹಾ. ಬಾರ್ಡರ್ ಅಲ್ಲಿ ಕಲರ್ ಆಗ್ಲಿ ಹ್ಮ್. ಅಷ್ಟು ಬ್ರೈಟ್ನೆಸ್, ಹ್ಮ್. ಒರಿಜಿನಾಲಿಟಿ ಪ್ಯೂರ್ ಅಲ್ಲೇ ಬರೋದು. ಕಲ್ಲೂರಿಗೆ ಬಂದು ಬಟ್ಟೆನ ಸೀರೆನ ಖರೀದಿ ಮಾಡೋದಕ್ಕೂ ಸಿಟಿನಲ್ಲಿ ಬಟ್ಟೆ ಖರೀದಿ ಮಾಡೋದಕ್ಕೂ ಹೆಂಗೆ ವ್ಯತ್ಯಾಸ ಆಗಿರ್ತದೆ? ಸರ್, ಸಿಟಿಯಲ್ಲಿ ಕಸ್ಟಮರ್ಗಳಿಗೆ ಸೀರೆ, ಈ ಕೈಮಗ್ಗದ ಒಂದು ರೇಷ್ಮೆ ಸೀರೆ ಕೈ ತಲುಪುವಷ್ಟೊತ್ತಿಗೆ ಹಾ. 15,000 ರೂಪಾಯಿ ಆಗುತ್ತೆ. Okay. ನಮ್ಮಲ್ಲಿ ನೇಕಾರಿಕೆಯಲ್ಲಿ ನಿಮ್ಗೆ 9,500 ರೂಪಾಯಿಗೆ ನೇರವಾಗಿ ಮಾರಾಟ ಮಾಡ್ಕೊಡ್ತೀವಿ. ಹಾ, ಹಾ, ಹಾ. ಇದು ನೋಡಿ, ಇದು ಈಗ ಈ ಸೀರೆ ನಾನು ನೇರವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾ. ಈಗ ಆಲ್ಮೋಸ್ಟ್ ಕಸ್ಟಮರ್ ಇವತ್ತಿನ ದಿವಸ ಯಾರು ಸಹ ದಡ್ರಿಲ್ಲ. ಹಾ. ಸೀರೆ ನೋಡಿದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಹಾ. ಕೈಮಗ್ಗದ ಸೀರೆ ಅಂದ್ರೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಾ. ನೋಡಿ, ಇದು ಹ್ಯಾಂಡ್ಲೂಮ್ ಸ್ಯಾರೀಸ್. ಹ್ಮ್. ಇದರಲ್ಲಿ ನಿಮ್ಗೆ ಮದ್ವೆ ಹೆಣ್ಣಿನ ಸೀರೆಗಳು ಸಹ ಒಳ್ಳೊಳ್ಳೆ ಕಲರ್ಸ್ ಇಂದ ಕಸ್ಟಮೈಸ್ ಮಾಡ್ಕೊಡ್ತಾ ಇರ್ತೀವಿ. Okay. ನೋಡಿ, ಅಂದ್ರೆ ನೀವೇ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಬೇಕು ಅಂದ್ರೆ? ಮಾಡ್ಕೊಡ್ತೀವಿ. ನೋಡಿ, ಇವಾಗ ಟ್ರೆಡಿಷನಲ್ ಆಗಿ ಈಗ ಹೆಣ್ಮಕ್ಳಿಗೆ ಯಾವ ರೀತಿ ಸೀರೆ ಬೇಕು ಹ್ಮ್. ಆ ತರನ ನಾವು ಕಲರು ಇವತ್ತಿನ ಟ್ರೆಂಡಿಂಗಿಗೆ ಏನ್ ಬೇಕು ಅದನ್ನ ನಾವು ಉತ್ಪಾದನೆ ಮಾಡ್ಕೊಡ್ತೀವಿ. ಹ್ಮ್. ಪ್ರತಿ ಸೀರೆ ಕಲರ್ ಸಹ ಒಂದು ಸೀರೆ ಇದ್ದಂಗೆ ಪ್ರತಿ ಒಂದು ಸೀರೆ ಇರೋದಿಲ್ಲ, ಆ ತರ ಕಲರ್ ಮಾಡ್ತೀವಿ. ಇಲ್ಲಿ ನಮ್ಮೂರಿನಲ್ಲಿ ಉತ್ಪಾದನೆ ಮಾಡ್ತೀವಿ. ಸೊ ಎಲ್ಲಾ ಸೀರೆಗಳನ್ನು ನಿಮ್ಮೂರಲ್ಲೇ ರೆಡಿ ಮಾಡ್ತೀವಿ? ನಮ್ಮೂರಲ್ಲೇ ಉತ್ಪಾದನೆ ಮಾಡ್ಕೊಡ್ತೀವಿ ಸರ್. ಹಾ. ನೋಡಿ, ಇದೆಲ್ಲ ನಮ್ಮಲ್ಲೇ ಉತ್ಪಾದನೆ ಸೀರೆಗಳು. ನೋಡಿ, ಇದು ನಮ್ಮ ಕಲ್ಲೂರಿನಲ್ಲಿ ಉತ್ಪಾದನೆ ಮಾಡಿರುವಂತಹ ಅಪ್ಪಟ ರೇಷ್ಮೆ ಸೀರೆಗಳು. ಇದನ್ನ ಸ್ವಂತ ನೇಕಾರಿಕೆ ಮಾಡಿ ಉತ್ಪಾದನೆ ಮಾಡಿರೋದು. ಕಲ್ಲೂರಿನಲ್ಲಿ ಪ್ರತಿಯೊಂದು ಸಹ ಮದುವೆಗೆ ಬೇಕಾದಂತಹ ರೇಷ್ಮೆ ಸೀರೆಗಳು ನಮ್ಮಲ್ಲಿ ದೊರೆಯುತ್ತವೆ. ದಯವಿಟ್ಟು ಕಲ್ಲೂರಿಗೆ ಬನ್ನಿ ಸರ್. ಬರೀ ಮದುವೆಗೆ ಸಂಬಂಧಪಟ್ಟಿದ್ವು ಇದಾವ, ಮತ್ತೇನ್ರ ಬೇರೆ ತರ? ಸರ್, ಮದ್ವೆಯಲ್ಲಿ ಸಹ ಈಗ ಕುಡಿಸೋರಿಗೆ ಕಮ್ಮಿ ಪ್ರೈಸ್ ನಲ್ಲಿ ನೋಡ್ತಿರ್ತಾರೆ. 1,000 ರೂಪಾಯಿ, 1,500 ರೇಂಜ್ ನಲ್ಲಿ, 500 ರೂಪಾಯಿ ರೇಟ್ ನಲ್ಲಿ, ಆ ತರ ರೇಟ್ ನಲ್ಲಿ ಸಹ ನಮ್ಮಲ್ಲಿ ಸೀರೆಗಳು ದೊರೆಯುತ್ತವೆ. ನೋಡಿ, ಇದು ಸಾಫ್ಟ್ ಸಿಲ್ಕ್ ಸ್ಯಾರೀಸ್ 1,500 ಬೀಳ್ತದೆ. ಇದನ್ನೇ ನಾನು ಸಿಟಿಯಲ್ಲಿ ತೊಗೊಂಡ್ರೆ ಸರ್, ಇದು ನೀವು ಒಂದು ಸಿಟಿಲ್ ತಗೊಂಡ್ರೆ ಇದು 3,000 ರೂಪಾಯಿ ಬೀಳುತ್ತೆ. ನಮ್ಮಲ್ಲಿ ಬರೀ 1,500 ಸಿಗುತ್ತೆ. ಅದೇ ರೀತಿ ನಾವು ಕಲರ್ ಮೈಸ್ ಮಾಡ್ಕೊಡ್ತೀವಿ. ಅದರಲ್ಲಿ ಎಷ್ಟು ಕಲರ್ ಬೇಕು ಅಂದ್ರೂ ನಾವು ಕಲರ್ ಕೊಡ್ತಾ ಹೋಗ್ತೀವಿ. ಅವ್ರಿಗೆ ಕಸ್ಟಮರ್ಗೆ ಯಾವ ರೀತಿ ಕಲರ್ ಬೇಕು ಆ ರೀತಿ ಸಹ ನಾವು ಕಲರ್ ಮಾಡ್ಕೊಡ್ತೀವಿ. ನೋಡಿ, ತುಂಬಾ ಕಲರ್ಸ್, ಒಂದು ಡಿಸೈನ್ಗೆ 20 ಸಹ ಕಲರ್ ಬರುತ್ತೆ. 20 ಕಲರ್ 20 ವೆರೈಟಿ ಸಹ ಕಾಣ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಓಲ್ಡ್ ಸ್ಟಾಕ್ ಸ್ಯಾರೀಸ್ ಕೊಡಲ್ಲ, ಫ್ರೆಶ್ ಸ್ಯಾರೀಸ್ ಕೊಡ್ತೀವಿ. ಉತ್ಪಾದನೆ ಆಗಿರೋದು ಒಂದು ವೀಕ್ ಅಲ್ಲಿ ಉತ್ಪಾದನೆ ಆಗಿರೋ ಸೀರೆಗಳನ್ನ ನಾವು ನಿಮಗೆ ಕೊಡ್ತೀವಿ. ಯಾವುದೇ ರೀತಿ ಹಳೆ ಸ್ಟಾಕ್ ಸೀರೆಗಳು ಕೊಡೋದಿಲ್ಲ. ನಮ್ಮಲ್ಲಿ ಓಲ್ಡ್ ಸ್ಟಾಕ್ ಉಳಿಯುವುದಿಲ್ಲ. ನೋಡಿ, ಈ ತರ ಡಿಫ್ರೆಂಟ್ ಕಲರ್ಸ್. ನೋಡಿ, ಇವೆಲ್ಲ ಟ್ರೆಡಿಷನಲ್, ಈಗ ಟ್ರೆಂಡಿಂಗ್ ಅಲ್ಲಿರುವಂತಹ ಕಲರ್ಗಳು, ಡಿಸೈನ್ಸ್ಗಳು. ಮತ್ತೆ ತುಂಬಾ ಚೆಕ್ಸ್ ಟೈಪ್ ಅಲ್ಲಿ ಕೇಳ್ತಾರೆ ಕೆಲವರು, ಈ ತರ ಡಿಫ್ರೆಂಟ್ ಕೇಳ್ತಾರೆ. ನೋಡಿ, ಇನ್ ಕೆಲವರು ಈ ತರ ಎಲ್ಲ ಡಿಫ್ರೆಂಟ್ ಆಫ್ ಡಿಸೈನ್ಸ್ ಗಳು ಕೇಳ್ತಾರೆ. ಕಸ್ಟಮರ್ಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಆ ತರ ನಾವು ಕಲ್ಲೂರಿನಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮಲ್ಲಿ ಉತ್ತಮವಾಗಿ ಒಳ್ಳೆ ಜಾಸ್ತಿ ರೇಟ್ ಅಂದ್ರೆ ಉತ್ತಮವಾಗಿ ಸಿಗುತ್ತೆ. ನೋಡಿ, ಈ ಸೀರೆ ಬಂದು ನಿಮ್ಗೆ 30,000 ರೂಪಾಯಿ ಬೀಳುತ್ತೆ. ಶೋರೂಮ್ ಪ್ರೈಸ್ ಬಂದಿದ್ದು 45,000 ರೂಪಾಯಿ ಆಗುತ್ತೆ. ನಾವು ನೇಕಾರಿಕೆಯಲ್ಲಿ ನಿಮ್ಗೆ ನೇರವಾಗಿ ಬರೋದ್ರಿಂದ 25,000 ರೂಪಾಯಿ ಮಾಡಿ ಕೊಡ್ತೇವೆ. 20,000 ಡಿಸ್ಕೌಂಟ್ ಆಗುತ್ತೆ? ಹೌದು, 50% ಡಿಸ್ಕೌಂಟ್ ಸಿಗುತ್ತೆ. ನೇಕಾರಕ್ಕೆ ನೇರವಾಗಿ ಬಂದು ನೀವು ಖರೀದಿ ಮಾಡಿದ್ರೆ 50% ಡಿಸ್ಕೌಂಟ್ ಸಿಗುತ್ತೆ. ಶೋರೂಮ್ಗೂ ನೇಕಾರರಿಗೂ
50% ರಿಯಾಯಿತಿ ಸಿಗುತ್ತೆ. ಇದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್. ಈ ಸೀರೆ ಉತ್ಪಾದನೆ ಮಾಡೋಕೆ 15 ದಿವಸ ಬೇಕು. ಇದನ್ನ ಉತ್ಪಾದನೆ ಮಾಡೋದಕ್ಕೆ ಒಂದು ಸೀರೆನ ಉತ್ಪಾದನೆ ಮಾಡೋದಕ್ಕೆ 15 ದಿವಸ ಬೇಕು. ಈ ಸೀರೆನ ನಿಮ್ಗೆ 25,000 ರೂಪಾಯಿ ಸಿಗುತ್ತೆ. ನಿಮಗೆ ಜನ ಯಾವತ್ತು ಬರ್ತಾರೆ? ಜನ ಸರ್ ನಮ್ಗೆ ಕಲ್ಲೂರಿನಲ್ಲಿ ವ್ಯಾಪಾರ ಆಗೋದು ರಜದ ದಿವಸ, ಗೌರ್ಮೆಂಟ್ ರಜದ ದಿವಸ, ಸಾಟರ್ಡೆ ಸಂಡೇ. ತುಂಬಾ ಜನ ಬೆಂಗಳೂರಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಹಾಸನಿಂದ ಬರ್ತಾರೆ, ತುಮಕೂರಿಂದ ಬರ್ತಾರೆ, ಶಿರಾ ಬರುತ್ತೆ, ತುಂಬಾ ಕಡೆಯಿಂದ ಬರ್ತಾರೆ. ನಮ್ಗೆ ಗೌರ್ಮೆಂಟ್ ರಜೆಗಳು ಯಾವಾಗ ಜಾಸ್ತಿ ಇರುತ್ತೆ ಅವತ್ತಿನ ದಿವಸ ನಮ್ಗೆ ವ್ಯಾಪಾರ ಚೆನ್ನಾಗ್ ಆಗುತ್ತೆ. ಸಾರ್ವಜನಿಕರಿಗೆ ಏನ್ ಇಷ್ಟ ಹೇಳಕ್ ಬರ್ತೀನಿ ಅಂದ್ರೆ, ನೇಕಾರಿಕೆದಲ್ಲೇ ಉತ್ಪಾದನೆ ಮಾಡೋತರೇ ಬಂದು ವ್ಯಾಪಾರ ಮಾಡಿ, ನೇಕಾರನ್ನ ಉಳಿಸಿ. ನೇಕಾರ ಮಾಡೋರು ಸಹ ತುಂಬಾ ನಲ್ಗೋಗಿದ್ದಾರೆ. ಶೋರೂಮ್ಗಳಿಂದ ಈಚೆ ಬನ್ನಿ, ನೇಕಾರ ಹತ್ರ ಬಂದು ವ್ಯಾಪಾರ ಮಾಡಿ ಅಂತ ಕೇಳ್ಕೊಂತೀವಿ. ಸೊ ಇಲ್ಲಿ ಫಿಕ್ಸ್ ರೇಟ್ ಅಂತ ಇರ್ತದ, ಬಾರ್ಗೇನಿಂಗ್ ಮಾಡ್ತೀರಾ? ಸರ್ ನಮ್ಮಲ್ಲಿ ಫಿಕ್ಸ್ ರೇಟ್ ಅಂತ ಏನಿಲ್ಲ. ಗ್ರಾಹಕರಿಗೆ ಕೈಗೆ ಎಡ್ಕೋ ಬೆಲೆಲಿ ನಾವು ಸೀರೆ ಕೊಡ್ತೀವಿ. ಸೊ ಗ್ರಾಹಕರಿಗೂ ಸಂತೃಪ್ತಿ ಇರಬೇಕು, ಬದುಕು ನಡಿಬೇಕು. ಹೌದು ಸರ್. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ನಾವು ಗುಬ್ಬಿಯಿಂದ ಬಂದಿವಿ. ಗುಬ್ಬಿಯಿಂದ ಬಂದಿದ್ದೀರಾ? ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲಿಗೆ? ತುಂಬಾ ಬರ್ತೀವಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವೆಲ್ಲ ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಸೀರೆ ಕ್ವಾಲಿಟಿ ಎಲ್ಲ ಹೆಂಗಿದೆ? ನಿಮ್ಗೆ ಯಾವ್ಯಾವ ತರದ ಕ್ವಾಲಿಟಿ ಅನಿಸ್ತದೆ? ತುಂಬಾ ಚೆನ್ನಾಗಿದೆ ಸರ್. ಒಂದೊಂದ್ ಸೀರೆಗೂ ಕ್ವಾಲಿಟಿ ಆಗೈತೆ, ಒಳ್ಳೆ ರೇಟ್ಗೂ ಹಾಕೊಡ್ತಾರೆ. ನಾವ್ ಇಷ್ಟಪಟ್ಟು ಸೀರೆನೂ ತಗೊಂಡ್ ಹೋಗ್ಬೋದು. ರೇಟ್ ತುಂಬಾ ಬಹಳ ಕಡಿಮೆನೂ ಹಾಕೊಡ್ತಾರೆ. ನಾವ್ ಇಷ್ಟಪಟ್ಟಿದ್ದು ಸಹ ಸೀರೆ ಸಿಗುತ್ತೆ. ನೋಡಿ ಒಂದ್ಸತಿ ಬಂದ್ ಅಂಗಡಿನ ನೋಡ್ರಿ, ಬನಶಂಕರಿ ಅಂತ. ಒಳ್ಳೆ ಚೆನ್ನಾಗಿರೋ ಅವ್ರ ನಾವ್ ಇಷ್ಟಪಟ್ಟು ಸೀರೆನೂ ತಗೊಡ್ತಾರೆ ಅವರು. ತುಂಬಾನೇ ಖುಷಿ ಐತೆ ಸರ್. ನಾವು ಮದ್ವೆ ಸೀರೆನೂ ಇಲ್ಲೇ ತೆಗ್ದಿದ್ದು. ಈಗ ಎಲ್ಲ ಯಾರು ನಮ್ ನೆಂಟ್ರಿಸ್ಟ್ಗೂ ಕೊಡೋದು ಆದ್ರೆ ಇಲ್ಲೇ ಬಂದ್ ತಗೊಳೋದು ಸರ್ ನಾವು. ಎಸ್ ಮೇಡಮ್, ಥ್ಯಾಂಕ್ ಯು. ಇಷ್ಟು ಆತ್ ನೋಡ್ರಿ ಇವತ್ತಿಂದ ನಂದು ಈ ಟೂರ್. ಕಲ್ಲೂರ್ ಒಳಗಡೆ ಏನು ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲೇ ಸೇಲ್ ಮಾಡ್ತಾರ, ರೀಸನೇಬಲ್ ರೇಟ್ ಆಸ್ ಕಸ್ಟಮರ್. ಭಾನುವಾರ ರಜೆ ದಿನಗಳು, ಈ ಹಬ್ಬ ಹರಿದಿನ ಹಿಂದೆ ಮುಂದೆ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಆ ಸೀರೆಗಳನ್ನ ತಗೊಳೋದಕ್ಕೆ. ಇಲ್ಲಿ ಸಿಕ್ಕಾಪಟ್ಟೆ ಹ್ಯಾಂಡ್ಲೂಮ್ಸ್ ಗಳು ಮತ್ತೆ ಅವ್ರದೇ ಆದ ಅಂಗಡಿಗಳಿದಾವೆ. ನಾನು ಇಲ್ಲೇನ್ ಕೂತ್ಕೊಂಡಿದೀನಿ, ಇದು ಶ್ರೀ ಬನಶಂಕರಿ ಟೆಕ್ಸ್ಟೈಲ್ಸ್ ಅಂತ ಹೇಳಿ. ಇವ್ರದ್ದು ಎಲ್ಲ ಅಡ್ರೆಸ್, ಇವ್ರದ್ದು ಫೋನ್ ನಂಬರ್ ಎಲ್ಲಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀನಿ. ಫೋನ್ ಮಾಡ್ಕೊಂಡು ಬರೋರಿದ್ರೆ ಬರ್ರಿ. ಬರೋವಾಗ ಸ್ವಲ್ಪ ಹೆಚ್ಚಿಗೆ ಟೈಮ್ ಇಟ್ಕೊಂಡು ಬರ್ರಿ, ಯಾಕಂದ್ರ ಇಲ್ಲಿ ನೋಡೋದಕ್ಕೆ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ನಾವೇನ್ ಗಂಡ್ ಮಕ್ಳಿಗೆ ನಾನು ವಿಡಿಯೋ ಮಾಡ್ತೀನಿ ಅಷ್ಟೇ. ಈ ತರ ಒಂದು ಏನಂತಂದ್ರೆ, ನೇರವಾಗಿ ನಾವು ನೇಕಾರರಿಂದ ಖರೀದಿ ಮಾಡೋದ್ರಿಂದ ಆಗೋ ಲಾಭ ಏನಂತಂದ್ರೆ, ಒಂದು ನಮಗೆ ದುಡ್ಡು ಉಳಿತದೆ, ನೇಕಾರರಿಗೆ ಅದರದ್ದು ಲಾಭ ನೇರವಾಗಿ ದೊರೀತದೆ. ಆಮೇಲೆ ನೀವೇನಾದ್ರೂ ಇನ್ನೊಂದು ಸಜೆಷನ್ ಅಂತಂದ್ರೆ, ನೀವೇನಾದ್ರೂ ಯಡಿಯೂರು ಮತ್ತೆ ಆದಿಚುಂಚನಗಿರಿ ಎರಡೂನು 20 ಕಿಲೋಮೀಟರ್ ಆಗುತ್ತೆ. ನೀವೇನಾದ್ರು ಈ ಕಡೆ ಬಂದಾಗ ಸ್ವಲ್ಪ ಟೈಮ್ ಅನ್ನ ಇಟ್ಕೊಂಡು ಈ ಕಲ್ಲೂರ್ಗೆ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಿ. ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ತಗೊಳ್ರಿ. ಮತ್ತ ಇಂಥದ್ದ ಇನ್ನೊಂದು ವಿಶೇಷವಾದ ವಿಡಿಯೋದೊಳಗ ನಿಮ್ಮನ್ನ ಇನ್ನೊಂದು ವಿಡಿಯೋದಾಗ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕರ್.